ಆಪ್ತ ಗೆಳೆಯ ಚನ್ನಿ ಅವರಿಗೆ ನಾನು ಬಹಳ ಪೂರ್ವಕವಾಗಿ ನನ್ನ ಸಂಗತಿಗಳನ್ನು ಕೇಳ್ತೇನೆ. ವಿದ್ಯಾರ್ಥಿಗಳೊಂದಿಗೆ ಮಾತಾಡೋದು ನಮಗೆ ಯಾವತ್ತೂ ಖುಷಿ. ಯಾಕಂದರೆ ನಮಗೆ ಒಂದು ಸಂವಾದ ಅಂತ ಇದ್ದಾಗ ಮಾತಿನ ಚಹರೆ ಬೇರೆ ಆಗ್ತದೆ, ಮಾತಿನ ಒಕ್ಕಳಿಗೆ ಬೇರೆ ಆಗ್ತದೆ. ಈಗ ಸ್ವಲ್ಪ ಸಿನಿಮಾದ ಬಗ್ಗೆ ಜಾಸ್ತಿ ಮಾತಾಡೋಣ ಅಂದ್ಕೊಂಡಿದ್ದೀನಿ ನಾನು. ಯಾಕಂದರೆ ಹೊಸ ತಲೆಮಾರಿನ ಹೆಚ್ಚಿನ ಜನರಿಗೆ ನನ್ನ ಜೊತೆಗೆ ಒಂದು ರೀತಿ ಬಾಂಡಿಂಗ್ ಅಥವಾ ಒಂದು ಕನೆಕ್ಟ್ ಇರೋದು ಹಾಡುಗಳ ನೆಪದಿಂದ. ಅದರಿಂದಾಗಿ ಸ್ವಲ್ಪ ಸಿನಿಮಾ ಅಂದರೆ ಅದು ಏನದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಜಾಸ್ತಿ ಮಾತಾಡೋಣ. ಆಮೇಲೆ ಉಳಿದದ್ದು ಆನುಷಂಗಿಕವಾಗಿ ಸಾಹಿತ್ಯನ ಏನು ಬೇಕಾದರೂ ನಾವು ಮತ್ತೆ ಮಾತಾಡ್ಬೋದು. ಅದಕ್ಕೆ ನೀವು ಪ್ರಶ್ನೆಗಳನ್ನು ಕೇಳ್ತೀರಿ, ಅದನ್ನು ಇವರು ನನಗೆ ಉತ್ತರ ಮಾಡೋಣ. ಈ ಮುಂಗಾರು ಮಳೆ ಅಂತ ಹೇಳಿದ್ರು, ಅದು ಬಹಳ ಟ್ರಿಕಿಯಾದ ಸಿಚುವೇಶನ್. ಅದು ಮುಂಗಾರು ಮಳೆ ಆದ್ಮೇಲೆ ನಾನು ಸುಮಾರು 400 ಹಾಡು ಬರ್ತಿದ್ದೀನಿ. ಆದ್ರೂ ನನಗೆ ಯಾರಾದ್ರೂ ಸಿಕ್ಕಿದ್ರೆ, ಸರ್ ನೀವು ಏನೇ ಹೇಳಿಕ್ಕೂ ಬಿಡಲ್ಲ ಅವರು, ನೀವು ಏನೇ ಹೇಳಿ ಮುಂಗಾರು ಮಳೆ ಅಂತ. ಸೊ ಹೀಗಾಗಿ ಅದೊಂದು ರೀತಿ ಅದನ್ನು ಬಿಟ್ಟು ಮುಂದೆ ಬರೋಕ್ಕಾಗಲ್ಲ, ಇದು ಬರೋಕ್ಕಾಗಲ್ಲ. ಬಟ್ ನನಗೇನಂದ್ರೆ ನಮ್ಮ ಭಾರತ ದೇಶದಲ್ಲಿ ಸಿನಿಮಾ ಹಾಡುಗಳದ್ದು ಬೇರೆ ಒಂದು ಲೆಗಸಿ ಇದೆ, ಬೇರೆ ಒಂದು ಹೆಗ್ಗಳಿಕೆ ಇದು ಯಾವ ದೇಶಕ್ಕೂ ಇಲ್ಲ. ಪ್ರಪಂಚದ ಯಾವ ದೇಶದಲ್ಲೂ ಈ ರೀತಿ ಸಿನಿಮಾ ಹಾಡುಗಳು ಇಡೀ ದೇಶದ ಒಂದು ಭಾವನಾತ್ಮಕವಾಗಿ ಬಂಧಿಸಿದ್ರು. ಅದು ಹಿಂದಿ ಹಾಡಿರಲಿ, ತೆಲುಗು ಹಾಡಿರಲಿ, ತಮಿಳು ಹಾಡಿರಲಿ, ಮರಾಠಿ ಹಾಡಿರಲಿ, ಇಡೀ ಸಮಾಜವನ್ನು ಭಾವನಾತ್ಮಕವಾಗಿ ಬಂಧಿಸುವಂಥದ್ದು. ಸಿನಿಮಾ ನೋಡಿಲ್ದಿರಲಿ, ನಮ್ಮ ರೆಗ್ಯುಲರ್ ಗಾಯಕರಲ್ಲಿ ನಮಗೊಂದು ಭಾವನಾತ್ಮಕವಾದಂತಹ ಒಂದು ಪುಷ್ಟಿಯನ್ನು ಕೊಡುವಂಥದ್ದು ಅದು ಸಿನಿಮಾ ಹಾಡುಗಳ ಒಂದು ಲೆಗಸಿ. ಬಹಳ ಇಂಟ್ರೆಸ್ಟಿಂಗ್ ಅದು. ಒಮ್ಮೆ ನಾನು ಮೈಸೂರಿಗೆ ಹೋಗ್ತಾ ಇರುವಾಗ ನಡುವೆ ಒಬ್ಬರು ಸಿಕ್ಕಿದ್ರು. ಅಭಿಮಾನಿಗಳು ಪ್ರೀತಿಯಿಂದ 10 ವರ್ಷದ ಹಿಂದಿನ ಕತೆ. ಅವ್ರು ಹೇಳಿದ್ರು, ನೋಡ್ರಿ ನೀವು ಏನೇ ಹೇಳ್ರಿ, ಅವರು ಹಾಗೆ ನೀವು ಏನೇ ಹೇಳ್ರಿ, ಮುಂಗಾರು ಮಳೆ ಆದ ನಂತರ ಕರ್ನಾಟಕದಲ್ಲಿ ನಿಮ್ಮ ಪಾಪ್ಯುಲೇಷನ್ ಜಾಸ್ತಿ ಆಗಿದೆ. ನಾನು ಸ್ವಲ್ಪ ಕಂಗಾಲಾಗಿದ್ದೆ. ಡೇಂಜರಸ್ ಸ್ಟೇಟ್ಮೆಂಟ್ ಇದೆ. ಆದರೆ ಪಾಪ್ಯುಲೇಷನ್ ಜಾಸ್ತಿ ಆಗಿರ್ಬೋದ್ರಿ, ಅದಕ್ಕೂ ಮತ್ತು ನನಗೆ ಏನಂತ ಸಂಬಂಧ ಇಲ್ಲ ಅಂತ ಹೇಳಿದ್ರು. ಅವರಿಗೆ ಪಾಪ್ಯುಲಾರಿಟಿ ಅಂತ ಹೇಳಿದ್ರು. ಪಾಪ್ಯುಲಾರಿಟಿ ಅಂತ ಹೇಳೋದಕ್ಕೆ ಪಾಪ್ಯುಲೇಷನ್ ಅಂತ ಹೇಳಿದ್ರು. ಅದು ಈ ರೀತಿ ಅಂದ್ರೆ ಅದು ಪ್ರತಿಯೊಬ್ಬರ ಜೀವನದಲ್ಲಿ ಅದೇನೇನೋ ಆಗಿ ಹೋಗ್ತಾ ಇರ್ತಾರೆ. ಉದಾಹರಣೆ ನೋಡಿ, ನನಗೀಗ ವಿರಹ 100 ತರಹ ಹಾಡು ಕೇಳಿದ್ರೆ ಕೆಲವರಿಗೆ ಖುಷಿ ಆಗ್ತದೆ. ಬಟ್ ನನಗೆ ಎಕ್ಸಾಮ್ ಟೆನ್ಷನ್ ಬರ್ತದೆ. ಯಾಕಂದ್ರೆ ನಂದು MSc ಎಕ್ಸಾಮ್ ಆಗೋ ದಿವಸ ಹಾಸ್ಟೆಲ್ ಡೇ ಇತ್ತು. ಹಾಸ್ಟೆಲ್ ಡೇಗೆ ಅಂತ ರೆಕಾರ್ಡ್ ಹಾಕಿದ್ರು, ನಮ್ಮ ಎಕ್ಸಾಮ್ ಆಗಿರಲಿಲ್ಲ. ನಮಗೆ ಟೆನ್ಷನ್, ವಿರಹ 100 ತರಹ ಅಂತ ಹಾಡ್ತಾ ಇದ್ದಾಳೆ, ಬಟ್ ನಮ್ಗೆ ಎಕ್ಸಾಮ್ ತಯಾರಿ ಆಗಿಲ್ಲ, ಜರ್ನಲ್ ಬರ್ದು ಆಗಿಲ್ಲ. ಸೊ ನನಗೆ ಆ ವಿರಹ ಹಾಡಿನ ಜೊತೆಗೆ ನನ್ನ ಎಕ್ಸಾಮ್ ಆಗಿಲ್ಲ, ನನ್ನ ತಯಾರಿ ಆಗಿಲ್ಲ, ನಂದು ಜರ್ನಲ್ ಬರೆದು ಮುಗಿದಿಲ್ಲ ಅನ್ನುವಂಥ ಫಿಯರ್, ಒಂದು ಭಯ ಶಾಶ್ವತವಾಗಿ ಕಟ್ಕೊಂಡ್ಬಿಟ್ಟಿದೆ ನನಗೆ. ಹಾಗೆ ಅಂದ್ರೆ ಒಂದೊಂದು ಹಾಡುಗಳು ನಮ್ಮ ಜೀವನದ ಒಂದೊಂದು ಘಟ್ಟದ ನಮ್ಮ ಅನುಭವದ ಜೊತೆಗೆ ಕನೆಕ್ಟ್ ಆಗಿರ್ತಾರೆ. ಅದು ಬಹಳ ಇಂಟ್ರೆಸ್ಟಿಂಗ್ ಅದು. ಮತ್ತೆ ಅದ್ರ ಜೊತೆ ನಾವು ಬರುತ್ತೀವಿ. ನಮ್ಮ ಮಕ್ಕಳಿಗೆ ನಾವು ಜೋಗುಳ ಹಾಡಿದ್ದು ಯಾವ ಜಾನಪದ ಅಥವಾ ಅಭಂಗಗಳನ್ನು ಹೇಳಿ ಹಾಡಿಸಿಲ್ಲ, ಸಿನಿಮಾದ ಹಾಡೇ ಹೋಲಿಸ್ತಿದ್ವಿ ನಾವು. ಅಷ್ಟರ ಮಟ್ಟಿಗೆ ಸಿನಿಮಾ ಹಾಡುಗಳು ಕೂಡ ನಮ್ಮ ಜೀವನದ ಒಂದು ಹತ್ತಿರ ಬಂದು ಹೋಗಿದ್ದಾರೆ. ಆಮೇಲೆ ಸಿನಿಮಾ ಹಾಡುಗಳದ್ದು ಒಂದು ಪರಂಪರೆ ಹೇಗಿದೆ ಅಂತಂದ್ರೆ, ಅದು ಭಾರತದ್ದು ಮಾತ್ರ. ಯಾಕೆಂದ್ರೆ ರಂಗಭೂಮಿಯಿಂದ ಬಂದಿದ್ದು ನಮ್ಮ ಸಿನಿಮಾ. ಭಾರತದಲ್ಲಿ ರಂಗಭೂಮಿಯ ಒಕ್ಕಣಿಕೆಯಿಂದ ಸಿನಿಮಾ ಬಂತು. ರಂಗಭೂಮಿಯಲ್ಲಿ ಹಾಡುಗಳಿದ್ದು, ಪೌರಾಣಿಕ ನಾಟಕ ಇರಲಿ, ಐತಿಹಾಸಿಕ ನಾಟಕ ಇರಲಿ, ಯುದ್ಧ ಬಂದ್ಕೊಂಡ್ಬಿಟ್ಟ ಯುದ್ಧ ಮಾಡೋದು ಬಿಟ್ಟು ಹಾಡಾಡಿ ಶುರು ಮಾಡ್ತಿದ್ರು. ಅದು ಬಹಳ ಯಕ್ಷಗಾನದಲ್ಲಿ ಇದ್ದಂಗೆ. ಯುದ್ಧ ಮಾಡುವಾಗ ಯುದ್ಧ ಮಾಡ್ಬೇಕಪ್ಪ, ಇಲ್ಲ ಬಿಲ್ಲು ಬಾಣ ಬದಿಗಿಟ್ಕೊಂಡು ಒಂದು ಒಳ್ಳೆ ಆಲಾಪದಲ್ಲಿ ಒಂದು 15 ನಿಮಿಷ ಅಸಾವರಿ ರಾಗದಲ್ಲಿ ಒಂದು ಹಾಡನ್ನು ಹಾಡಿ ನಾವು ಯುದ್ಧ ಮಾಡ್ತೀವಿ. ಅಷ್ಟರ ಮಟ್ಟಿಗೆ ಸಂಗೀತ ಅನ್ನೋದು ಒಂದು ಪರ್ಯಾಯವಾದಂತಹ ಒಂದು ಭಾವದ ಆವರಣವನ್ನು ಸೃಷ್ಟಿಸುವಂತಹ ಒಂದು ಆಗಿ ಬಂತು. ಇದು ಅದರ ಹಾಡುಗಳ ಬಗೆಗಿನ ಒಂದು ಇದು. ಆಮೇಲೆ ಸಿನಿಮಾ ಹಾಡುಗಳ ಬಗ್ಗೆ ನನಗೆ ಬಹಳ ಜನ ನನ್ನ ಫ್ರೆಂಡ್ಸು ನನ್ನನ್ನು ಸ್ವಲ್ಪ ತರಾಟೆ ತಗೊಳ್ತಾರೆ. ನೀನು ಕ್ರಿಯೇಟಿವ್ ರೈಟರ್, ನೀನು ಸೃಜನಶೀಲ ಸಾಹಿತಿ, ನೀನು ಕಳೆದ 30 ವರ್ಷದಿಂದ ಕಥೆ, ಕಾದಂಬರಿ ಬರೆದಿಲ್ಲ, ಕಥೆ, ನಿಬಂಧ, ಕವಿತೆ ಎಲ್ಲ ಬರ್ತಿದ್ದೀನಿ. ಬಟ್ ಈ ಸಿನಿಮಾ ಹಾಡು ಬರೀತಿಯಲ್ಲ ನೀವು, ಅದು ನಿನ್ನ ಕ್ರಿಯೇಟಿವಿಟಿಗೆ ಇದಲ್ವೇ, ಅದು ಅಪಚಾರ ಅಲ್ಲವೇ? ಯಾಕಂದ್ರೆ ಸಿನಿಮಾ ಹಾಡಿನಲ್ಲಿ ಅದರ ಕೌಶಲ ಬೇರೆ. ಅದು ಏನು ಅಂತಂದ್ರೆ, ಮೊದಲೇ ಬರೆದ ಟ್ಯೂನಿಗೆ ನಾವು ಹಾಡು ಬರಿಬೇಕಾಗುತ್ತೆ. ಪೂರ್ವ ನಿಗದಿತವಾದಂತಹ ಸನ್ನಿವೇಶಕ್ಕೆ ಪೂರ್ವ ನಿಗದಿತವಾದಂತಹ ಟ್ಯೂನ್ ಅನ್ನು ಮ್ಯೂಸಿಕ್ ಡೈರೆಕ್ಟರ್ ಕಂಪೋಸ್ ಮಾಡಿಸ್ತಾನೆ, ಅದನ್ನು ಅವರು ನಮ್ಗೆ ಕಳಿಸ್ತಾರೆ. ಅದನ್ನು ಇಟ್ಟುಕೊಂಡು ನಾವು ಅದಕ್ಕೆ ಬರಿಬೇಕಾಗುತ್ತೆ. ಅದು ಸಿನಿಮಾದ ಹಾಡುಗಳ ಒಂದು ಇದು ಅಂದ್ರೆ ಒಂದು ಜಾಯಮಾನ. ಆದರೆ ಅದಕ್ಕೆ ಬೇಕಾದ ಕೌಶಲವೇ ಬೇರೆ ಇದೆ.
ಬಹಳ ಕಷ್ಟ ಇದೆ ಪೂರ್ವ ನಿಯೋಜಿತ ಹಾಡಿಗೆ ಬರೆಯೋದು. ನನಗೆ ಹಿಂದೆ ನಾನು ಕಾಲೇಜಲ್ಲಿದ್ದಾಗ ಹಿಂದಿ ಸಿನಿಮಾದ ಹಾಡುಗಳಿಗೆ ಕನ್ನಡದಲ್ಲಿ ಬರೀತಿದ್ದೆ. ಅದು ಮೇರಾ ಜೀವನ್ ಕೋರಾ ಕಾಗಜ್ ಕೋರಾ ಹೀ ರಹೇಗ ಅಂತಿದ್ರೆ ಚೆನ್ನೈ ನಿನ್ನ ಚಿನ್ನದಂತ, ಚೆನ್ನಿನಿಂದ ಅಲ್ಲ ಚೆನ್ನೈ ನಿನ್ನ ಚಿನ್ನದಂತ ನೆನಪು ಕಾಡಿದೆ ಅಂತ ಬರೀತಿದ್ದೆ. ಸೊ ಕಾಲೇಜಲ್ಲಿ ನನ್ನ ಸ್ವಲ್ಪ ಡಿಮಾಂಡ್ ಇತ್ತು, ಏನಾದರೂ ಹಾಸ್ಟೆಲ್ ಡೇ ಅಥವಾ ಕಾಲೇಜ್ ಡೇ ಬಂದ್ರೆ ಅವರಿಗೆ ಇಷ್ಟದ ಹಿಂದಿ ಹಾಡು ತಗೊಂಡ್ ಬರೋರು, ನನಗೆ ಹೇಳೋರು, ನಾನು ಅದನ್ನು ಕನ್ನಡದಲ್ಲಿ ಮಾತಾಡ್ತಿದ್ದೆ. ಇದೊಂದು ನನ್ನ ಹಳೆಯ ಹಾಸ್ಟೆಲ್ ಇದ್ದಾಗಿನ ಒಂದು ಚಾಳಿ, ಟ್ಯೂನಿಗೆ ಬರೆಯೋದು. ಬಹುಶಃ ಆ ಚಾಳಿ ನನಗೆ ಈಗ ಅಂದ್ರೆ 40-50 ವರ್ಷದ ನಂತರ ಈ ಸಿನಿಮಾ ಹಾಡು ಬರೆಯುವಾಗ ನನಗೆ ನೆರವಿಗೆ ಬಂದಿದೆ. ಯಾಕಂದ್ರೆ ಟ್ಯೂನಿಗೆ ಬರೆಯುವಂಥದ್ದು, ನಾವು ಬರೆದದ್ದಕ್ಕೆ ಅವರು ಟ್ಯೂನ್ ಹಾಕೋದಿಲ್ಲ, ಅದು ಸುಗಮ ಸಂಗೀತ. ಸುಗಮ ಸಂಗೀತದಲ್ಲಿ ಬರೆದದ್ದಕ್ಕೆ ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸ್ ಟ್ಯೂನ್ ಹಾಕ್ತಾರೆ, ಕಾಳಿಂಗರಾಯರು, ಅನಂತ ಸ್ವಾಮಿನೋ, ಅಶ್ವಥ್, ಆ ಥರ, ಅದು ಬೇರೆ. ಆದ್ರೆ ಇದು ಹಾಗಲ್ಲ, ಅದು ಟ್ಯೂನಿಗೆನೆ. ಅವರು ಟ್ಯೂನ್ ಕೂಡ ಬಹಳ ವಿಚಿತ್ರವಾಗಿಟ್ಟಿರ್ತಾರೆ. ಲಾ 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 ಲೀ ಲೀ ಲೂಲು ಅಂತೆಲ್ಲ ಹಾಡು ಕಳಿಸ್ತಾರೆ ಅವರು. ಆ ಲಾ 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 ಲೀ ಲೀ ಲೂಲುದಲ್ಲಿ ನಾವು ಬಿಟ್ಟ ಸ್ಥಳ ತುಂಬಿದೆ ಅಂತ ಬರಿತೀವಲ್ಲ, ಹಾಗೆ ಅದರಲ್ಲಿ ಪದಗಳನ್ನು ತುಂಬಬೇಕು. ಹೀಗಾಗಿ ಇಟ್ಸ್ ಎ ಡಿಫರೆಂಟ್ ಸ್ಕಿಲ್ ಆಲ್ಟುಗೆದರ್. ಇನ್ನೊಂದೇನಂದ್ರೆ ಸಿನಿಮಾ ಹಾಡುಗಳಲ್ಲಿ 99% ಹಾಡುಗಳು ಪ್ರೇಮದ ಮೇಲೆ ಇದೆ. ಅದು ದೊಡ್ಡ ಚಾಲೆಂಜ್. ಅಂದ್ರೆ ಪ್ರೇಮದ ಮೇಲೆ ಎಷ್ಟು ಅಂತ ನೀವು ಹೊಸ್ತು ಬರೀಲಿಕ್ಕಾಗ್ತದೆ, ಎಷ್ಟು ಏನು ಹೊಸ್ತು ಹೇಳಲಿಕ್ಕಾಗ್ತದೆ ಹೇಳಿ. ನೀನು ನಾನು ನಿನ್ನ ಪ್ರೀತಿಸ್ತೇನೆ, ಅದು ಇದು, ಒಲವು ನಲಿವು, ಚೆಲುವು, ಗೆಲುವು, ಉಸಿರು, ಹಸಿರು, ಬಸಿರು ಬರೆಯಕ್ಕಾಗಲ್ಲ. ಅದಷ್ಟು ಒಂದಿಷ್ಟು ಶಬ್ದಗಳನ್ನು ಮುಗಿಸಿಬಿಟ್ರೆ ಆಮೇಲೆ ಏನ್ ಮಾಡೋದು? ಸೊ ಇಟ್ಸ್ ನಾಟ್ ಈಸಿ. ಆಮೇಲೆ ಇನ್ನೊಂದು ಬೇಕಾದ ಸಂಗತಿ ಅಂತಂದ್ರೆ, ಇದನ್ನ ಎಲ್ಲ ಕಡೆ ಹೇಳ್ತೀನಿ ನಾನು, ನಾವು ನಮ್ಮ ಬಾಳ ಸಂಗಾತಿಗೆ, ನಮ್ಮ ಗೆಳತಿಗೆ ಹೇಳದ ಸುಂದರ ಸಾಲುಗಳನ್ನು ಯಾರ್ಯಾವ ಹೀರೋಯಿನ್ಗಳಿಗಾಗಿ ಬರೀಬೇಕಾಗ್ತದೆ. ಅದಕ್ಕಿಂತ ದೊಡ್ಡ ಪ್ರಾರಂಭಕರವಾದ ಸಂಗತಿ ಬೇರೆ ಯಾವುದೂ ಇಲ್ಲ. ಹೀಗಾಗಿ ಇದೊಂದು ಬೇರೆ ರೀತಿಯ ಸ್ಕಿಲ್. ಅಂದ್ರೆ ಪ್ರತಿ ಸಲನೂ ಒಂದು ಹೊಸದಾಗಿ. ಆಮೇಲೆ ಸಿನಿಮಾ ಹಾಡು ಬರಬೇಕಾದ್ರೆ ನೆನಪಿಟ್ಕೊಳ್ಬೇಕಾಗ್ತದೆ. ಅಂದ್ರೆ ಇದು ಕೇಳ್ತೇನೆ ನಾನು, ಇದು ಫಸ್ಟ್ ಹಾಡೋ, ಸೆಕೆಂಡ್ ಹಾಡೋ, ಸಿನಿಮಾದಲ್ಲಿ ಥರ್ಡ್ ಹಾಡೋ ಅಂತ. ಯಾಕಂದ್ರೆ ನಾನು ಥರ್ಡ್ ಹಾಡಿದೆ ಅಂತ ಇಟ್ಕೊಳ್ಳಿ, ನಾನು ಅಲ್ಲಿ ಮೊದಲ ಬಾರ ನೋಡಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ಆಲ್ರೆಡಿ 2 ಹಾಡಲ್ಲಿ ಒಂದು ಕುಣಿದೆಲ್ಲ ಆಗಿರ್ತದೆ. ಅಲ್ಲಿ 2 ಸಲ ಹಾಡಲ್ಲಿ ಕುಣಿದಾದ್ಮೇಲೆ ಮತ್ತೆ ಮೊದಲ ಬಾರಿ ನೋಡಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಶೂಟಿಂಗ್ ಕಾಂಟೆಕ್ಸ್ಟ್ ಹೇಗಿರ್ತದೆ, ಬಟ್ ಡೇ ಟೈಮ್ ಶೂಟಿಂಗು, ನೈಟ್ ಶೂಟಿಂಗು, ಏನು ಅಂತ, ಅದೆಲ್ಲ ಬಹಳ ಇಂಪಾರ್ಟೆಂಟು. ಯಾಕಂದ್ರೆ ನಾವು ಬೆಳದಿಂಗಳು ಅಂತ ಬರೆದ್ಬಿಟ್ಟು ಅವನು ಸಹಾರಾ ಭೂಮಿಯಲ್ಲಿ ಶೂಟ್ ಮಾಡಿಬಿಟ್ರೆ ಅದು ಇನ್ನೂ ಕಷ್ಟ. ಆ ಥರ ತುಂಬ ಆಭಾಸಗಳು ಆಗಿರ್ತಾರೆ. ನಂದು ಯಾವುದೋ ಒಂದು ಹಾಡಿದೆ, ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ ಅಂತ ಒಂದು ಲೈನ್ ಬರ್ತದೆ. ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ, ಅದನ್ನೂದುವ ಉಸಿರಿಲ್ಲದೆ ಬೆಳದಿಂಗಳು ಅಸುನೀಗಿದೆ ಅಂತ ಬರ್ತದೆ. ಅದ್ರಲ್ಲಿ ಏನಿದೆ ಅಂತಂದ್ರೆ, ನೀನಿಲ್ಲದೆ ಆ ಕಣ್ಣಲ್ಲಿ ನನ್ನ ಕಣ್ಣಲ್ಲಿ ಆ ಚಂದಿರ ಕಸ ಆಗ್ಬಿಟ್ಟಿದ್ದಾನೆ, ಅದನ್ನು ಊದಲಿಕ್ಕೆ ನೀವು ಬಾ, ಕಸ ಊದ್ತಾರಲ್ಲ ಹಾಗೆ ಅಂತ ಹೇಳೋದು. ನನ್ನ ಕಣ್ಣ ಭಯಂಕರ ಕವಿಯಲ್ಲ, ಇನ್ನೇನು ಇಮ್ಯಾಜಿನೇಷನ್ ಮಾಡಿ ಬಂದಿದ್ದೀನಿ. ಅದು ನೀವು ಶೂಟಿಂಗ್ ಮಾಡಿದ್ದು ನೋಡ್ಬೇಕು ಆ ಸಿನಿಮಾದಲ್ಲಿ. ಅದರಲ್ಲಿ ಅವನೇನ್ ಮಾಡ್ತಿದ್ದಾನೆ ಹೀರೋ ಅಂದ್ರೆ, ನೀನಿಲ್ಲದೆ ಆ ಚಂದಿರ ಈ ಕಣ್ಣಲ್ಲಿ ಕಸವಾಗಿದೆ ಅಂತ ಅವಳ ಕಣ್ಣಿಗೆ ಮುಖ ಮಾಡ್ತಾನೆ. ಅಂದ್ರೆ ಬೇಸಿಕ್ ಆಗಿ ಆ ಹಾಡು ಏನ್ ಹೇಳಿಕ್ ಹೊಂದಿದೆ ಅದ್ರದ್ದು ಚೂರು ಅರಿವೇ ಇಲ್ಲದೇನೆ ಅದು ಚಿತ್ರೀಕರಣ ಮಾಡಿದ್ರು. ಈ ತರ ಆಭಾಸಗಳು ಬಹಳ ಆಗ್ತಿರ್ತವೆ. ಆದ್ರೂ ಅದ್ರ ನಡುವೆ ಒಂದು ಹೇಳಲ್ಲ, ನಮ್ಮ ಇಡೀ ಭಾರತ ದೇಶವನ್ನು ಯಾರಾದ್ರೂ ಹೇಳ್ತಾರೆ ನಮ್ಮ ದೇಶವನ್ನು ಬಂಧಿಸಿಟ್ಟಿದ್ದು ಯಾವುದು, ಭಾವನಾತ್ಮಕವಾಗಿ ನಮ್ಮ ದೇಶವನ್ನು ಬಂಧಿಸಿಟ್ಟಿದ್ದು ಯಾವುದು ಅಂತ ಹೇಳಿದ್ರೆ, ಕಳೆದ 60 ವರ್ಷಗಳಲ್ಲಿ, ಕಳೆದ 70 ವರ್ಷಗಳಲ್ಲಿ ಸಿನಿಮಾ ಹಾಡುಗಳು, ಅದು ಆವಾರ ಇರ್ಬೋದು ಅಥವಾ ಮತ್ಯಾವುದೋ ಇರ್ಬೋದು, ಆ ಹಾಡುಗಳನ್ನು ಕೇಳಿದಾಗ ಅದು ಕಾಶ್ಮೀರದಲ್ಲಿದ್ದವನಿಗೆ, ಕಲ್ಕತ್ತಾದಲ್ಲಿದ್ದವನಿಗೆ, ಗುಜರಾತ್ದಲ್ಲಿದ್ದವನಿಗೆ ಮತ್ತು ಕೆಳಗಡೆ ಕೇರಳದಲ್ಲಿ ಒಂದೇ ರೀತಿಯಲ್ಲಿ ಅದು ನಮ್ಮನ್ನು ಬಂಧಿಸ್ತದೆ. ಅದು ಬಹಳ ಇಂಪಾರ್ಟೆಂಟ್ ಯಾವುದು ಸಿನಿಮಾದ ಹಾಡುಗಳು. ಇನ್ನೊಂದು ಪಾಯಿಂಟ್ ಏನಿದೆ ಅಂದ್ರೆ, ಸಿನಿಮಾ ಅಂದ್ರೆ ಬಹಳ ಒಂದು ವಿಚಿತ್ರವಾದಂತಹ ಒಂದು ಮಾಧ್ಯಮ. ನಾವು ಸಾಹಿತ್ಯದಲ್ಲಿ ಏನ್ ಬಳಸ್ತೇವೆ, ವಿಭಾಷಿಕ ಅದನ್ನೇ ಮಾತಾಡ್ತಾ ಇದ್ದೇನೆ. ಸಾಹಿತ್ಯದಲ್ಲಿ ವ್ಯಕ್ತ ಅನ್ನುವುದು ಅವ್ಯಕ್ತವನ್ನು ಉದ್ದೀಪಿಸ್ತದೆ. ಅಂದ್ರೆ ಏನನ್ನು ಹೇಳಕ್ಕಾಗತ್ತೋ ಅದನ್ನು ಹೇಳಿದಾಗ ಹೇಳ್ತಾನೆ, ಏನನ್ನು ಹೇಳಕ್ಕೆ ಆಗೋದಿಲ್ವೋ ಅದನ್ನ ಇವೋಕ್ ಮಾಡೋದು, ಅದು ಸಾಹಿತ್ಯ ಮಾಡೋದು, ಕಾವ್ಯ ಮಾಡೋದು. ಸಿಂಪಲ್. ಹೇಗೆ ರಾಮಾನುಜಂದ್ರ ಒಂದು ಲೈನ್ ಇದೆ ತಿಳ್ಕೊಳ್ಳಿ. ಮೈ ಉರಿಯುವ ಕೋಪದಲ್ಲಿ ಮನೆಗೆ ಬಂದೆ, ಹೊರಗೆ ಕೆಂಡ ಸಂಪಿಗೆ ಮರ ಹೂಬಿಟ್ಟು ನಿಂತಿತ್ತು. ನೋಡಿ, ಮೈ ಉರಿಯುವ ಕೋಪದಲ್ಲಿ ಮನೆಗೆ ಬಂದೆ, ಹೊರಗೆ ಕೆಂಡ ಸಂಪಿಗೆ ಮರ ಹೂಬಿಟ್ಟು ನಿಂತಿತ್ತು. ಆಗ ನಮಗೆ ಒಂದು ಅನುಭವನೇ ಆಗ್ತದೆ ಬಂದದ್ದು. ಇವಾಗ ಮೈ ಉರಿತಾ ಇದೆ, ಕೋಪ ಇದೆ, ಹೊರಗೆ ಕೆಂಡ ಸಂಪಿಗೆ, ಅದರಲ್ಲಿ ಕೆಂಡ ಸಂಪಿಗೆ, ಅದು ಹೂ ಬಿಟ್ಟಿದೆ, ಅದೆಲ್ಲ ಸೇರಿ ಒಂದು ಅವ್ಯಕ್ತವಾದಂತಹ ಒಂದು ಅನುಭವವನ್ನು ಕೊಡುತ್ತದೆ.
ದಟ್ ಇಸ್ ವಾಟ್ ಹ್ಯಾಪನ್ಸ್ ಇನ್ ಪೋಯಿಟ್ರಿ. ಈಗ ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ ಅಂದ್ರೆ ಅದರ ಅರ್ಥ ಏನು? ಪಾಯ್ಸನ್ ಕೊಡ್ತಾನೋ, ಗುಂಡು ಹೊಡಿತಾನೋ, ಅಥವಾ ಬೈಕ್ ಮುಟ್ಟಿರ್ತಾನೋ, ಹಂಗಲ್ಲ ಅದು. ಅದು ಇಟ್ ಹ್ಯಾಸ್ ಎ ಡಿಫರೆಂಟ್ ಇವೋಕೇಟಿವ್ ಎಲಿಮೆಂಟ್. ಒಂದು ಅಬ್ಸ್ಟ್ರಾಕ್ಟ್ ಆಗಿರ್ತದೆ, ಅದು ಅಸಂಗತವಾಗಿರ್ತದೆ, ಮತ್ತು ಯಾವುದನ್ನು ಹೇಳಕ್ಕೆ ಆಗದಿರೋ ಆ ಒಂದು ಅನುಭವವನ್ನ ಉದ್ದೀಪಿಸುವಂತಿರ್ತದೆ. ಅದು ಆತರ. ಅದು ಹೇಗೆ ಕಾರ್ಯದಲ್ಲಿ ವಾಚ್ಯವು ವ್ಯಕ್ತವು ಅವ್ಯಕ್ತವನ್ನು ಉದ್ದೀಪಿಸದೆಯೋ, ಸಂಗೀತದಲ್ಲಿ ಏನಾಗಬೇಕು ಅಂದ್ರೆ ಶ್ರಾವ್ಯವು ಅಶ್ರಾವ್ಯವನ್ನು ಉದ್ದೀಪಿಸುವಂತಿರಬೇಕು. ಯಾವುದೇ ಒಂದು ನೀವು ಭೀಮಸೇನ್ ಜೋಶಿ ಅವರದ್ದು, ಕಿಶೋರಿ ಅಮಂಕರ್ ಅವರದ್ದು, ಯಾವುದೇ ಒಂದು ನೀವು ಹಿಂದೂಸ್ತಾನಿ ಕ್ಲಾಸಿಕಲ್ದು ಅಥವಾ ಯಾವುದೇ ಕರ್ನಾಟಕ ಕ್ಲಾಸ್ TM ಕೃಷ್ಣ ಅವ್ರದ್ದು ಕೇಳಿದ್ರೆ ತಾಸುಗಟ್ಟಲೆ ಅವರು ಆಲಾಪ ಮಾಡ್ತಾ ಇರ್ತಾರೆ. ಆದರೆ ಅದು ನಮ್ಮಲ್ಲಿ ಒಂದು ಶ್ರಾವ್ಯವನ್ನು ಉದ್ದೀಪಿಸ್ತಾ ಇರ್ತದೆ. ಯಾವುದೋ ರಾಗ ಕೇಳಿದ್ರೆ ಏನೋ ಒಂದು ದುಃಖ ಆಗ್ತದೆ, ಯಾವುದೋ ಕಡೆಯಿಂದ ಏನೋ ಖುಷಿ ಆಗ್ತದೆ, ಯಾವುದೋ ಏನೋ ಯಾವಾಗಿಂದೋ ಏನೋ ನೆನಪಾಗ್ತದೆ. ಅಂದ್ರೆ ಆ ರೀತಿ ಅಶ್ರಾವ್ಯವನ್ನು ಉದ್ದೀಪಿಸುವುದು ಶ್ರಾವ್ಯದ ಒಂದು ಕೆಲಸ. ಹಾಗೆ ದೃಶ್ಯ ಇದ್ರೂ ಕೂಡ ಅದೃಶ್ಯವನ್ನು ಉದ್ದೀಪಿಸುವುದು ಅದು ಸಿನಿಮಾದಲ್ಲಿ ಆಗುವಂತ ಕೆಲಸ, ಅಥವಾ ಯಾವುದೇ ಒಂದು ವಿಜುವಲ್ ಆರ್ಟ್ ನಲ್ಲಿ ಆಗುವಂತ ಕೆಲಸ. ಕಣ್ಣೆದುರಿಗೆ ದೃಶ್ಯ ಇದೆ, ಆದರೆ ಅದು ಅದೃಶ್ಯವನ್ನು ಉದ್ದೀಪಿಸುವುದು. ಬಹಳ ಇಂಟ್ರೆಸ್ಟಿಂಗ್ ಅದು. ಆಮೇಲೆ ಸಿನಿಮಾದಲ್ಲಿ ಇದು ಮೂರು ಸೇರ್ಕೊಳ್ಳಿ. ಆಮೇಲೆ ಸಿನಿಮಾದಲ್ಲಿ ಬರೀ ಹಾಡಷ್ಟೇ ಅಲ್ಲ, ಒಂದು ಹಿನ್ನೆಲೆ ಸಂಗೀತ ಅಂತ ಒಂದಿರ್ತದೆ. ಅದಕ್ಕೆ ಅವರು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಅಂತಾರೆ, ಅಥವಾ ಅದಕ್ಕೆ ಏನೋ BGM ಅಂತ ಕರೀತಾರೆ ಅವರು ವಿಜುವಲಿ, ಅಂದ್ರೆ ರೀ ರೆಕಾರ್ಡಿಂಗ್ ಅಂತಲೂ ಕರೀತಾರೆ. ಅಂದ್ರೆ ಈಗ ನೀವು ಸಿಂಪಲ್ ರೀ, ಈಗ ಯಾವುದೇ ಒಂದು ಸಿನಿಮಾದ ನೀವು ಟಿವಿಲಿ ನೋಡ್ತಾ ಇದ್ದೀರಿ ಅಂತ ಇಟ್ಕೊಳ್ಳಿ. ಒಂದು ಸಿನಿಮಾ ಇದೆ, ಹೀರೋಯಿನ್ ಓಡ್ ಬರ್ತಾ ಇದ್ದಾರ, ಏನೋ ಆಗ್ತಾ ಇದೆ, ಬಹಳ ಭಾವಾವೇಶದ ಸನ್ನಿವೇಶ, ನೀವು ಸೌಂಡ್ ಮ್ಯೂಟ್ ಮಾಡ್ಕೊಂಡು ನೋಡ್ಬಿಡಿ, ಅದು ಹಾಸ್ಯಾಸ್ಪದ ಆಗಿಬಿಡ್ತದೆ. ಹೀರೋ ಅಂತ ಕಾಣ್ತಿದ್ದವ್ರು ಕೋಳಿ ತರ ಕಾಣಿಸಬಹುದು. ಮೊಮೆಂಟ್ ಮ್ಯೂಸಿಕ್ ಈಸ್ ಆಫ್, ದ ಎಸೆನ್ಸ್ ಈಸ್ ಗಾನ್, ಎವ್ರಿಥಿಂಗ್ ಲುಕ್ಸ್ ಸಿಲ್ಲಿ. ಅದೇ ತರ ನೀವು ಕೂಡ ನಮ್ಮ ಜೀವನದಲ್ಲಿ ಈಗ ನೀವೆಲ್ಲ ಮನೇಲಿ ಕೂತಿದ್ದೀರಿ ಅಥವಾ ಎಲ್ಲ ಹೋಗ್ತಿದ್ದೀರಿ, ಸಡನ್ಲಿ ಒಂದು ಮ್ಯೂಸಿಕ್ ಅನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ ನಿಮ್ಮ ಮನೆಯಲ್ಲಿ ಒಂದು ಮ್ಯೂಸಿಕ್ ಹಚ್ಕೊಳ್ಳಿ, ಮತ್ತು ನೀವು ಆ ಮ್ಯೂಸಿಕ್ ನಿಮಗೆ ಅನ್ವಯ ಆಗಿದೆ ಅಂತ ತಿಳ್ಕೊಂಡ್ಬಿಡಿ. ನೀವು ಅದು ಸಿನಿಮಾದಲ್ಲಿ ಆಕ್ಟ್ ಮಾಡ್ತಿದ್ದೀರಿ ಅಂತ ನಿಮ್ಗೆ ಅನ್ಸೋದು. ಅಂದ್ರೆ ನಮ್ಮ ನಿತ್ಯ ಜೀವನಕ್ಕೆ ಒಂದು ರೀ ರೆಕಾರ್ಡ್, ಒಂದು ಮ್ಯೂಸಿಕ್ ಬಂದ್ರೆ ಅದು ಸಿನಿಮಾ ಕೊಡ್ತದೆ, ಮತ್ತು ಸಿನಿಮಾದಲ್ಲಿ ಮ್ಯೂಸಿಕ್ ತೆಗೆದು ಬಿಟ್ರೆ ಅದು ಬಹಳ ಪೇಲವಾಗಿರ್ತದೆ. ಮತ್ತೆ ಆ ಮ್ಯೂಸಿಕ್ ಅನ್ನೋದು ಕೂಡ ಕಂಡೀಷನಲ್ ಆಗಿರೋದಿಲ್ಲ, ಕಂಡೀಷನ್ಡ್ ಆಗಿರೋದಿಲ್ಲ. ಅದಕ್ಕೆ ರಾಮ್ ಗೋಪಾಲ್ ವರ್ಮಾ ಅಂತ ಒಂದು ಉದಾಹರಣೆ ನೆನಪಾಗ್ತದೆ ಹೇಳ್ತೀನಿ. ಅದು ಅವ್ರ ಒಂದು ಒಳ್ಳೆ ಸಿನಿಮಾ ಬಂದಿದೆ, ರಾಮ್ ಗೋಪಾಲ್ ವರ್ಮಾ ನಿಮಗೆಲ್ಲ ಗೊತ್ತಿರುವಂತ ಖ್ಯಾತ ನಿರ್ದೇಶಕ. ಅವರು ಶಿವ, ಸತ್ಯ ಇಂತಹ ಚಿತ್ರಗಳನ್ನು ಮಾಡಿದವರು. ಅವರು ತನ್ನ ಸಿನಿಮಾ ಯಾನದ ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಏನು ಹೆಸರು ಮಾಡುತ್ತೆ, ತುಂಬಾ ಚೆನ್ನಾಗಿದೆ, ಕನ್ನಡದಲ್ಲಿ ಅನುವಾದ ಆಗಿ ಬಂದಿದೆ. ಅದರಲ್ಲಿ ಅವರು ಇಳೆಯರಾಜ ಅವರ ಜೊತೆಗೆ ಸತ್ಯ ಸಿನಿಮಾಕ್ಕೆ ಅವರು ಕೆಲಸ ಮಾಡಿದ್ದನ್ನು ಹೇಳ್ತಾರೆ. ಅಲ್ಲ, ಸತ್ಯ ಅಲ್ಲ, ಶಿವ ಸಿನಿಮಾಕ್ಕೆ, ಅದು ನಾಗಾರ್ಜುನನ ಫಸ್ಟ್ ಫಿಲ್ಮ್ 1980s ಅಲ್ಲಿ ಬಂದಿತ್ತು. ಅದೇ ಒಂದು ಸೈಕಲ್ ಚೈನ್ ಫೈಟ್ ಬಹಳ ಫೇಮಸ್ ಆಗಿತ್ತು. ಕಾಲೇಜ್ನಲ್ಲಿ ಸೈಕಲ್ ಚೈನ್ ಫೈಟ್ ಮಾಡಿದ್ದಾರೆ. ಸೊ ಆಕ್ಚುಲಿ ಸೈಕಲ್ ಚೈನ್ ಫೈಟ್ ಎಲ್ಲೂ ಯಾರು ಮಾಡೋದಿಲ್ಲ, ಬಟ್ ಅವ್ರು ಕ್ರಿಯೇಟ್ ಮಾಡಿದ್ದು. ಅಂದ್ರೆ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಇಮೇಜರಿ ಅಂತ ಅದೆಲ್ಲ ಅದ್ರಲ್ಲಿ ಹೇಳ್ತಾರೆ. ಅದರಲ್ಲಿ ಆ ಕಾಲೇಜ್ ನಲ್ಲಿ, ಕ್ಯಾಂಪಸ್ ಅಲ್ಲಿ ಒಂದು ಇಂಟರ್ವಲ್ ನಲ್ಲಿ ಒಂದು ದೊಡ್ಡ ಫೈಟ್ ಆಗ್ತದೆ. ಆ ಫೈಟಿಗೆ ಇವ್ರು ಮ್ಯೂಸಿಕ್ ಕೊಟ್ಟರು ಇಳೆಯರಾಜ. ಇಳೆಯರಾಜ ಆಗಲೇ ದೊಡ್ಡ ಸೀನಿಯರ್ ಖ್ಯಾತ ಮ್ಯೂಸಿಕ್ ಡೈರೆಕ್ಟರ್, ತುಂಬಾ ಸುಂದರವಾದ ಮ್ಯೂಸಿಕ್ ಅನ್ನು ಕೊಟ್ಟರು ಇಳೆಯರಾಜ. ಆಮೇಲೆ ಇವರು ಅದನ್ನು ನೋಡಕ್ ಹೋದ್ರು, ಇವರು ಯಂಗ್ ಡೈರೆಕ್ಟರ್ ಆಗ ರಾಮ್ ಗೋಪಾಲ್ ವರ್ಮಾ ತುಂಬಾ ಹೆಸಿಟೇಟಿಂಗ್ ಇಂದ ನೋಡ್ತಾ ಇದ್ರು. ಇವರಿಗೆ ಬಹಳ ದುಃಖದ ಮ್ಯೂಸಿಕ್ ತರ ಕಾಣಿಸ್ತು. ಇವರಿಗೆ ಏನಂದ್ರೆ ಫೈಟಿಂಗ್ ಅಂತ ಎಕ್ದಮ್ ಜೋಶ್ ಆಗಿರುವಂತಹ ಮ್ಯೂಸಿಕ್ ಬೇಕು ಇವರಿಗೆ. ಆದ್ರೆ ಆ ಮ್ಯೂಸಿಕ್ ತುಂಬಾ ಸ್ಯಾಡ್ ಆಗಿತ್ತು. ಸೊ ಇವರು ತುಂಬಾ ಹಿಂಜರಿಕೆಯಿಂದನೇ ಇವರಿಗೆ ಇಳೆಯರಾಜ ಅವರಿಗೆ ಕೇಳ್ತಾರೆ, ಸರ್ ಯಾಕೋ ಮ್ಯೂಸಿಕ್ ಸ್ವಲ್ಪ ಸ್ಯಾಡ್ ಅನಿಸ್ತಾ ಇದೆ ಅದು. ಅವರು ಹೌದು, ಅವರು ಕಾಲೇಜಿನಲ್ಲಿ ಓದಬೇಕಾದ ಮಕ್ಕಳು ಬಂದು ಅಲ್ಲಿ ಫೈಟ್ ಮಾಡ್ತಿದ್ದಾರೆ, ಐ ವೆರಿ ಸ್ಯಾಡ್ ಅಂತ. ಸಿ ಇಟ್ ಇಸ್ ಸಚ್ ಎ ಥ್ರಿಲ್ಲಿಂಗ್ ಒಂದು ಎನೆಕ್ಡೋಟ್. ಕಾಲೇಜಿನಲ್ಲಿ ಒಂದು ಫೈಟ್ ಮಾಡಬೇಕಾದಂತ ವಿದ್ಯಾರ್ಥಿಗಳು, ತಂದೆ ತಾಯಿಗಳು ಕಷ್ಟಪಟ್ಟು ಒಂದು ಕಾಲೇಜಿಗೆ ಕಳಿಸಿದ್ದಾರೆ, ಇವರಿಗೆ ಒಂದು ಸೈಕಲ್ ಇಟ್ಕೊಂಡು ಫೈಟ್ ಮಾಡ್ತಿದ್ರೆ ನನಗೆ ಬೇಜಾರಾಗಿದೆ, ನನಗೆ ತುಂಬಾ ದುಃಖ ಆಗ್ತದೆ, ನನ್ನ ಮಕ್ಕಳು ಮೊಮ್ಮಕ್ಕಳವರು. ಸಿ ಈ ತರ ಅಂದ್ರೆ ಅದು ಯಾವುದೇ ಸಿನಿಮಾ ಅನ್ನೋದು ಬರೀ ಅಲ್ಲಿ ಇರುವಂತಹ ಕಥೆಯ ಮಂಡನೆಗೆ ಅಥವಾ ವಿಸ್ತರಣೆಗೆ ಅಷ್ಟೇ ಇರೋದಿಲ್ಲ, ಅದ್ರ ಜೊತೆಗೆ ಎಷ್ಟೆಲ್ಲ ಜನರ ವರ್ಲ್ಡ್ ವ್ಯೂ, ಎಷ್ಟೆಲ್ಲ ಪಾಲ್ಗೊಳ್ಳುವ ಜನರ ವರ್ಲ್ಡ್ ವ್ಯೂದಲ್ಲಿ ಇರ್ತದೆ. ಅಂದ್ರೆ ಒಬ್ಬ ಈಗ ನಾನೀಗ ಒಂದು ಹಾಡು ಬರೀತಾ ಇದ್ರೆ ಅಂದ್ರೆ ತುಂಬಾ ಬಿಡಿಗಳೆಲ್ಲ ಸೇರಿ ಒಂದು ಇಡೀ ಅಡಿಗೆ ಚಲಿಸುವಂಥದ್ದು. ಎಷ್ಟು ಜನರ ಕೆಲಸ ಆಗ್ತದೆ ಒಂದು ಸಿನಿಮಾದಲ್ಲಿ. ಅಂದ್ರೆ ಅದು ನಾವು ಒಟ್ಟಾಗಿ ನೋಡ್ಬಿಟ್ಟು ಮೆಂಟಲ್ ಪಿಕ್ಚರ್ ಅಂತ 1 ನಿಮಿಷ ಹಿಂಗ್ ಮಾಡ್ಬಿಡ್ತೀವಿ. ಆದ್ರೆ
ಅದು ಬಂಡಲ್ ಪಿಕ್ಚರ್ ಇರಲಿ, ಒಳ್ಳೆ ಪಿಕ್ಚರ್ ಇರಲಿ, ಕೆಟ್ಟ ಪಿಕ್ಚರ್ ಇರಲಿ, ಸಾವಿರಾರು ಜನರ ಸಹಯೋಗದಲ್ಲಿ ತಯಾರಾಗುತ್ತದೆ. ಅದರಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಇರ್ತದೆ, ಆರ್ಟ್ ಡೈರೆಕ್ಟರ್ ಕೆಲಸ ಇರ್ತದೆ, ಎಲ್ಲ ಎವ್ರಿಥಿಂಗ್ ಇದೆ. ಈಗ ನಾನು ಎಲ್ಲ ನನ್ನ ಮನೆಯಲ್ಲಿ ಕೂತ್ಕೊಂಡು ಬರೆದಂತ ಒಂದು ಸಾಲು, ಅಲ್ಲಿ ಅವನು ಯಾರೋ ಹಾಡ್ತಿರ್ತಾನೆ, ಅದಕ್ಕೆ ಮತ್ತಾರೋ ಸಂಗೀತ ಕೊಟ್ಟಿರ್ತಾನೆ, ಅದಕ್ಕೆ ಮತ್ತಾರೋ ಅದನ್ನು ಹಾಡಿರ್ತಾನೆ, ಮತ್ತಾರೋ ಅದನ್ನು ಎಡಿಟ್ ಮಾಡಿರ್ತಾನೆ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಒಂದು ಕಂಬೈನ್ಡ್, ಒಂದು ಸಂಯುಕ್ತವಾದಂತಹ ಒಂದು ಕಲೆ, ಎಷ್ಟೆಲ್ಲ ಜನರ ಇನ್ಪುಟ್ ಇಂದ ಜೀವ ಪಡೆಯುವಂತಹ ಒಂದು ಕಲೆ ಅದು ಸಿನಿಮಾ. ಹೀಗಾಗಿ ನನಗೆ ಬಹಳ ಸಿನಿಮಾದ ಬಗ್ಗೆ ನನಗೆ ಮೊದಲಿಂದ ಒಂದು ಮ್ಯಾಜಿಕಲ್ ಒಂದು ಅಟ್ರಾಕ್ಷನ್. ನಾನು ಧಾರವಾಡದಲ್ಲಿ, ಚೆನ್ನೈಯವರು ಹೇಳಿದಾಗ ನಾವೆಲ್ಲ ಧಾರವಾಡದಲ್ಲಿ ಓದ್ದವರು ಆ ಕಾಲದಲ್ಲಿ 1970s ಅಲ್ಲಿ. ನಾವು ನಮ್ಮೂರಿಂದ ಧಾರವಾಡ ಬಸ್ಸು 1:30 ಮುಟ್ಟಿತ್ತು ಹುಬ್ಳಿಗೆ, ಗೋಕರ್ಣದಿಂದ. ಆಮೇಲೆ ಧಾರವಾಡ ಹೋಗಿ ಹಾಸ್ಟೆಲಿಗೆ ಹೋಗೋದೆ. ಆಗ ಒಂದು ಕಾಲೇಜ್ ಮುಟ್ಟಿದ ತಕ್ಷಣ ನಾವು ಸೂಟ್ಕೇಸ್ ಹಿಡಿದು ಥಿಯೇಟರ್ಗೆ ಹೋಗ್ತಿದ್ದೆ. 2 ಶೋ ನೋಡಿ ಸಿಗ್ತದೆ ಅಂತ. ಒಂದು ಕಾಲೇಜ್ ಶೋ ನೋಡೋದು, ಮತ್ತು ಆಮೇಲೆ 6 ಗಂಟೆ ಶೋ ನೋಡೋದು, ಆಮೇಲೆ ರಾತ್ರಿಗೆ ಹಾಸ್ಟೆಲಿಗೆ ಹೋಗೋದು. ಸೊ ಒಂದು ರೀತಿ ಅದು ನಮ್ಮನ್ನು ಬಿಡುಗಡೆ ಮಾಡುವಂಥ. ಮತ್ತು ಸಿನಿಮಾ ಥಿಯೇಟರ್ನೊಳಗಿನ ಕತ್ತಲು ಇದೆಯಲ್ಲ, ನನಗೆ ಬಹಳ ಇಷ್ಟ. ಸಿನಿಮಾ ಥಿಯೇಟರ್ನೊಳಗಿನ ಕತ್ತಲು ನಮ್ಮೆಲ್ಲರನ್ನೂ ಒಂದು ಮಾಡ್ತದೆ. ಮತ್ತು ಸಿನಿಮಾ ಆರ್ ಎನಿ ಪರ್ಫಾರ್ಮಿಂಗ್ ಆರ್ಟ್ಸ್, ವೆದರ್ ಇಟ್ ಇಸ್ ಥಿಯೇಟರ್, ಸಿನಿಮಾ, ನಾಟಕ, ಯಕ್ಷಗಾನ, ಹರಿಕಥೆ, ಏನೇ ತಗೊಳ್ಳಿ, ಅದು ಜನರ ಜೊತೆಗೆ ಕೂಡಿಯೇ ಆಸ್ವಾದಿಸುವಂತಹ ಮನರಂಜನೆಯ ಮಾರ್ಗಗಳು. ಅಂದ್ರೆ ಅದು ನಮ್ಮನ್ನೆಲ್ಲ ಸೇರಿ ಒಂದು ಮಾಡ್ತದೆ. ನಾವು ಸಿನಿಮಾ ನೋಡುವಾಗ ಒಂದು ಸಿನಿಮಾ ಚೆನ್ನಾಗಿದ್ರೆ ನಾವೆಲ್ಲ ಸೇರಿದ ಒಂದು ಮನಸ್ಸಿರ್ತದೆ. 1000 ಜನ ಇರ್ಬೋದು ಆಡಿಟೋರಿಯಂನಲ್ಲಿ ಅಲ್ಲಿ, ಆದ್ರೆ ಎಲ್ಲರ ಮನಸ್ಸು ಒಂದಾಗಿ ಅನುಭವಿಸ್ತೀವಿ. ಒಂದು ಸಿನಿಮಾ ಚೆನ್ನಾಗಿದ್ದ ನೋಡಿ, 20 ಮಿನಿಟ್ ಆದ್ಮೇಲೆ ಒಂದು ಚಲನವನ್ನ ಶುರು ಆಗ್ತದೆ. ಒಂದು ಸಣ್ಣ ಒಂದು ರೆಸ್ಟ್ಲೆಸ್ನೆಸ್, ಯು ಕ್ಯಾನ್ ಫೀಲ್ ದ ರೆಸ್ಟ್ಲೆಸ್ನೆಸ್ ಇನ್ ದ ಎಂಟೈರ್ ಆಡಿಟೋರಿಯಂ. ಅಂದ್ರೆ ಒಂದು ಸಂಯುಕ್ತವಾದ ಮನಸ್ಸಿನ ಒಂದು ಆಟ. ಅದಕ್ಕಾಗಿ ನಾವು ಅದನ್ನ ಅಲ್ಲೇ ಅದನ್ನ ನಾವು ಒಟ್ಟಿಗೆ ನೋಡೋದ್ರಲ್ಲೇ ಅದರ ಖುಷಿ ಇದೆ. ಅದೇನಾಗಿದೆ, ಈಚೆಗೆ ಡಿಜಿಟಲ್ ಮಾಧ್ಯಮಗಳು ಬಂದ ಮೇಲೆ ಸಿನಿಮಾ ಅನ್ನೋದು ಕೂಡ ಒಬ್ಬ ಕುಡಿಮೆ ವಿದ್ಯಾರ್ಥಿ ತರ ಮನೆಯಲ್ಲಿ ಕೂತ್ಕೊಂಡು ಕಿವಿಗೆಲ್ಲ ಇದು ಹಾಕೊಂಡು ಯಾರಿಗೂ ಗೊತ್ತಾಗದಂಗೆ ನೋಡುವಂತ ಒಂದು ಏನೋ ಒಂದು ಖಾಸಗಿಯಾದಂಥ ಒಂದು ಸೆಲೆಬ್ರೇಷನ್ ತರ ಆಗಿದೆ. ಅದು ಬಹಳ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಒಂದು ಸಮಾಜವಾಗಿ ಒಂದು ಕುಟುಂಬ. ಅದಕ್ಕಾಗಿ ನಮಗೆ ಜಾತ್ರೆ, ನಾಟಕ ಕಂಪನಿಗಳು, ಬಾವಿ ಮೋಟರ್ ಸೈಕಲ್, ಸರ್ಕಸ್ಸು, ಇವೆಲ್ಲ ಯಾಕೆ ನಮಗೆ ಅನಿರ್ವಚನೀಯವಾದದ್ದು ಅಂದ್ರೆ ಅದು ಜನರನ್ನ ಸೇರಿಸಿದ್ದು. ನಮ್ಮೆಲ್ಲ ಎಲ್ಲ ಜನರನ್ನ ಒಟ್ಟಿಗೆ, ನಾವೆಲ್ಲ ಒಂದೇ ಮನಸ್ಸು, ಏನೋ ಉಪಾಯ ಎಲ್ಲ ಬೇರೆ ಬೇರೆ ಮನೆಯಲ್ಲಿ ಇದ್ದೀವಿ ಎಲ್ಲ ಸರಿ, ಬಟ್ ನಾವೆಲ್ಲ ಒಂದು ಅನ್ನುವಂಥ ಒಂದು ಕಲೆಕ್ಟಿವ್ ಮೈಂಡ್ ಇದೆಯಲ್ಲ, ಅದು ಬಹಳ ಅದು ಈ ತರದ ಕಲೆಗಳಿಂದ, ಅಂದ್ರೆ ಜನಪ್ರಿಯ ಕಲೆಗಳಿಂದ ಅದು ಅದರಲ್ಲಿ ಜೀವಂತಿಕೆಯನ್ನು ಉಳಿಸ್ಕೊಳ್ಳಿಕ್ಕಾಗ್ತದೆ. ಅದಕ್ಕೆ ನಾನು ಹೇಳೋದಂತೂ, ಯಾವತ್ತು ಇವತ್ತು ಫೋಕ್ ಅಂತ ಕರಿತೀವಲ್ಲ, ಜನಪದ ಅಂತ ಕರಿತೀವಲ್ಲ, ಅದು ಆಗಿನ ಪಾಪ್ ಆಗಿತ್ತು ಅಂತ. ಅದು ಆಗಿನ ಪಾಪು ಇವತ್ತು ನಮಗೆ ಇದು ಫೋಕ್ ಅಂದ್ರೆ ಫೋಕ್ ಆಗ್ತದೆ. ಮತ್ತೆ ಇವತ್ತು ಯಾವ್ದನ್ನ ನಾವು ಪಾಪ್ ಅಂತೀವಲ್ಲ ಇವತ್ತಿದ್ದು, ಅದು ನಾಳೆಗೆ ಫೋಕ್ ಆಗ್ತದೆ. ಅಂದ್ರೆ ಅದು ಜನರಲ್ಲಿ ಉಳಿತದೆ, ಜನರ ಬಾಯಲ್ಲಿ ಉಳಿತದೆ, ಜನರ ಮನಸ್ಸಲ್ಲಿ ಉಳಿತದೆ. ಸೊ ಈ ರೀತಿಯಲ್ಲಿ ಒಂದು ಸಿನಿಮಾ ಅನ್ನೋದು ಸಾಹಿತ್ಯ ಕ್ಷೇತ್ರದಿಂದ, ಸಂಗೀತ ಕ್ಷೇತ್ರದಿಂದ ಮತ್ತು ಜೀವನ ಕ್ಷೇತ್ರದಿಂದ ಅದು ಒಂದು ಸಣ್ಣ ವಿಷಯವನ್ನ ಎಷ್ಟು ಚೆನ್ನಾಗಿ ನಮಗೆ ಮನದಟ್ಟು ಮಾಡ್ತಾ ಅಂತಂದ್ರೆ, ಒಂದೆರಡೇ ಉದಾಹರಣೆ ಕೊಟ್ಟು ನಾನು ಈ ಇದನ್ನು ಮುಗಿಸ್ತೀನಿ. ನನಗೆ ಯಾವತ್ತೂ ನನಗೆ ಇಷ್ಟ, ಸ್ಕ್ರಿಪ್ಟ್ ಬರೆಯೋದಕ್ಕೆ ಬಹಳ ಜನಕ್ಕೆ ಆಸಕ್ತಿ ಇರ್ತದೆ. ಸ್ಕ್ರಿಪ್ಟ್ ಬರೆಯೋದು ಹೇಗೆ, ಸಿನಿಮಾದಲ್ಲಿ ಜಾವೇದ್ ಅಖ್ತರ್ ಅಂತ ನನ್ನ ಬಹಳ ಇಷ್ಟದ ಸ್ಕ್ರಿಪ್ಟ್ ಲೇಖಕರು. ಶೋಲೆ, ದೀವಾರ್, ಒಂದಕ್ಕಿಂತ ಒಂದು ಸಲೀಂ ಜಾವೇದ್ ಜೋಡಿ, ನಮಗೆಲ್ಲ ದೊಡ್ಡ ಹೀರೋಗಳು. ಎಲ್ಲರೂ ಅಮಿತಾಬ್ ನಿಂತೋದ್ರೆ ನಮ್ಗೆ ಅಮಿತಾಬ್ನನ್ನು ಸೃಷ್ಟಿಸಿದ ಸಲೀಂ ಜಾವೇದ್ ಬಗ್ಗೆ ನನಗೆ ಆರಾಧನೆ. ಎಷ್ಟು ಚೆನ್ನಾಗಿ ಬರ್ತಾರಲ್ಲ ಇವರು. ಸೊ ಅವರು ಒಂದು ಪುಸ್ತಕ ಬರೆದಿದ್ದಾರೆ, ಟಾಕಿಂಗ್ ಸಿನಿಮಾ ಅಂತ. ಅದನ್ನು ಖಂಡಿತ ನೀವೆಲ್ಲ ಮೀಡಿಯಾ ಸ್ಟೂಡೆಂಟ್ಸ್ ಎಲ್ಲ ಓದಬೇಕು, ತುಂಬಾ ಚೆನ್ನಾಗಿದೆ ಅದು. ಇವನ್ ಒಂದು ಪಾತ್ರಕ್ಕೆ ಹೆಸರಿಡೋದು ಕೂಡ ಎಷ್ಟು ಮಹತ್ವದ್ದು ಅಂತ ಅವ್ರು ಹೇಳ್ತಾರೆ. ಅವರು ಗಬ್ಬರ್ ಸಿಂಗ್ ಅನ್ನುವಂಥ ಹೆಸರು ಹೊಳೆಯೋದಕ್ಕೆ 2 ತಿಂಗಳು ಓದ್ತಾ ಇದ್ದಾರೆ. ಅವನೊಬ್ಬ ಖಳನಾಯಕ. ಅವನು ಯಾವ ಹೆಸರು ಬೇಕಾದ್ರೂ ಇರ್ಬೋದು, ಬಟ್ ಇಲ್ಲ, ಆ ಹೆಸರಲ್ಲೂ ಕೂಡ ಒಂದು ಗಬ್ಬರ್ ಸಿಂಗ್, ಆ ಹೆಸರಲ್ಲೇ ಒಂದು ಖಳನಾಯಕತ್ವ ಬರಬೇಕು ಅನ್ನುವಂಥದ್ದು. ಆಮೇಲೆ ಠಕ್ರ, ಆ ಥರ ಅವ್ರ ಒಂದೊಂದು ಹೆಸರಲ್ಲೂ ಕೂಡ ಇಂಪಾರ್ಟೆನ್ಸ್ ಇರ್ತದೆ ಅಂತ ಅವ್ರು ಹೇಳ್ತಾರೆ. ಅದರಲ್ಲಿ ಅವರು ಬೆಸ್ಟ್ ಸ್ಕ್ರೀನ್ ಪ್ಲೇ, ಬೆಸ್ಟ್ ಸಿನಾರಿಯೋ ಅನ್ನೋದಕ್ಕೆ ಅನಾಡಿ ಎನ್ನುವಂಥ ಚಿತ್ರದ ಅದು ಇಂದರ್ರಾಜ್ ಆನಂದ್ ಅವರು ಬರೆದಿರುವಂತಹ ಒಂದು ದೃಶ್ಯ ಮತ್ತು ಡೈಲಾಗ್ ಅನ್ನು ಹೇಳ್ತಾರೆ. ಸಿನಿಮಾದಲ್ಲಿ ಡೈಲಾಗ್ ಶುಡ್ ಬಿ ಲೈಕ್ ಪುವರ್ ಮ್ಯಾನ್ಸ್ ಟೆಲಿಗ್ರಾಮ್ ಅಂತಾರೆ. ಪುವರ್ ಮ್ಯಾನ್ಸ್ ಟೆಲಿಗ್ರಾಮ್ ಅಂತ ಹೇಳಿ, ನಿಮ್ಗೆಲ್ಲ ಟೆಲಿಗ್ರಾಮ್ ಗೊತ್ತಿಲ್ಲವಾ? ನಿಮ್ದು ಏನಿದ್ರು ಫಾಸ್ಟ್ SMS ಟೆಲಿಗ್ರಾಮ್ ಅಂದ್ರೆ ಹೋಗಿ ಅಂಚೆಗೆ ಹೋಗಿ ಕೊಡ್ಬೇಕಾಗಿತ್ತು. ಆಗ ಒಂದೊಂದು ಶಬ್ದಕ್ಕೆ ಇಂತಿಷ್ಟು ರೂಪಾಯಿ ಅಂತ ಇತ್ತು. ಅದು ರೇಡಿಯೋ ನಾಟಕದಲ್ಲಿ ಹೇಳಬೇಕು. ಅವರು ಅಲ್ಲಿ ಮುಖ ಕಾಣ್ತಾ ಇಲ್ಲ,
ಬಟ್ ಸಿನಿಮಾ ಇಸ್ ಎ ವಿಜುವಲ್ ಮೀಡಿಯಾ. ಅಲ್ಲಿ ಯು ಡೋಂಟ್ ಹ್ಯಾವ್ ಟು ಟೆಲ್ ನಾನು ಸಿಟ್ಟು ಬಂದಿದೆ. ಕೆಲವರು ಸಿಟ್ಟು ಬಂದಿದ್ದು ಸಿಟ್ಟು ಬಂದವ್ರ ಥರ ಕಾಣ್ತಾರೆ, ಅದೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಸಿಟ್ಟು ಬಂದಿದೆ ಅನ್ನುವಂಥದ್ದು ಅವೆಲ್ಲ ಹೇಳಬೇಕಾದ್ರೆ ಅದು ಮಿನಿಮಲಿಸ್ಟಿಕ್ ಆಗಿರಬೇಕು. ಅದಕ್ಕೊಂದು ಉದಾಹರಣೆ ಕೊಡ್ತಾರೆ. ಅದೇನು ಅಂದ್ರೆ ಅನಾಡಿ ಚಿತ್ರದಲ್ಲಿ ರಾಜ್ ಕಪೂರ್ ಹೀರೋ, ಅವನು ಒಬ್ಬ ವೇಗಬಾಂಡ್ ಬಂದು ಒಬ್ಬ ಅಲೆಮಾರಿ, ಅವನಿಗೆ ಹೊಟ್ಟೆ ಗತಿ ಇಲ್ಲ, ತುಂಬಾ ಕಷ್ಟಪಟ್ಟು ಅವನು ಹಸಿವಿನಿಂದ ನಡೀತಾ ಇದ್ದಾನೆ. ಓಪನಿಂಗ್ ಸೀನ್ ನಡೀತಾ ಇದ್ದಾನೆ, ಅವನು ಅಂಗಡಿ ಹೋಗ್ತಾನೆ, ಕಿಸಿಯಲ್ಲಿ ಹೀಗೆ ನೋಡ್ತಾನೆ, ದುಡ್ಡೇ ಸಿಗುದಿಲ್ಲ. ಈಗ ಶಬ್ದನೇ ಇಲ್ಲ ನೋಡಿ, ಇದು ವಿಜುವಲ್ ಮೀಡಿಯಂ ಅಲ್ಲ, ಮಾತೇ ಇಲ್ಲ, ಆದ್ರೂ ನಮಗೆ ಹೇಗೆ ಅದು ಒಂದು ಕ್ಯಾರೆಕ್ಟರ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತದೆ ಅನ್ನೋದಕ್ಕೆ ಉದಾಹರಣೆ. ಅವನು ಹೀಗೆ ಹೇಗೆ ಹುಡ್ತಾನೆ, ಇದು ಮಾಡ್ತಾನೆ, ಆಗಲಿಲ್ಲ ಒಂದು ದುಡ್ಡು ಸಿಗ್ತದೆ. ಸೊ ಅವನು ಬಡವ ಅನ್ನೋದು ಸಾಬೀತಾಗೋಯ್ತು. ಅವನು ಬಡವ ಅಂತ ಮತ್ತೇನು ಹೇಳಬೇಕಾಗಿಲ್ಲ, ಅವನ ಲುಕ್ಕು, ಅವನು ದುಡ್ಡಿಗಾಗಿ ಅಲ್ಲಿ ಹಸಿದಿದ್ದಾನೆ, ಹೋಗಿ ಬ್ರೆಡ್ ತಗೊಳ್ತಾನೆ. ಬ್ರೆಡ್ ತಗೊಳ್ತಾನೆ, ಅಲ್ಲಿ ಕೂತು ತಿನ್ಬೇಕು ಅಷ್ಟಲ್ಲಿ ಒಂದು ನಾಯಿ ಒಂದು ಬಾಲ ಅಲ್ಲಾಡಿಸ್ತಾ ಬರ್ತದೆ. ತಕ್ಷಣ ಬ್ರೆಡ್ಡಿನ ಅರ್ಥ ತೆಗೆದು ನಾಯಿ ಹಾಕ್ತಾನೆ. ನೋಡಿ, ಒಂದೇ ಶಾಟ್, 2-3 ಶಾಟ್ ಅಲ್ಲಿ ಅವನು ಬಡವ, ಅವನು ಹಸಿದಿದ್ದಾನೆ, ಮತ್ತು ಅದೇ ವೇಳೆಗೆ ಅವನು ದಯಾಳುವಾದಂತಹ ಬಡವ. ಅವನು ಒಂದು ನಾಯಿಗೆ ಕೂಡ ಬ್ರೆಡ್ ಅನ್ನ ಹಾಕಿದ ಅನ್ನೋದು 3 ಎಸ್ಟಾಬ್ಲಿಷ್ ಆಯ್ತು. ಇದಾದಾಗ ಏನಾಯ್ತು ಅಂದ್ರೆ, ಅದೇ ಅಂಗಡಿಗೆ ಒಬ್ಬ ಮೋತಿಲಾಲ್, ದೊಡ್ಡ ಆಕ್ಟರ್, ತನುಜಾರ ತಂದೆ, ತನುಜಾ ಅಂತ ಆಕ್ಟ್ರೆಸ್ ಇದ್ರು, ಅವ್ರ ತಂದೆ ನೂತನ್ ಮತ್ತು ತನುಜಾರ ತಂದೆ ಮೋತಿಲಾಲ್, ಬಹಳ ದೊಡ್ಡ ಆಕ್ಟರ್. ಅವನು ಶ್ರೀಮಂತ, ಏನೋ ಸ್ವಲ್ಪ ಕುಡಿದು ಬರ್ತಾನೆ. ಅವನ ಕಾರಲ್ಲಿ ನಿಂತು ಅವನಿಗೆ ಸಿಗರೇಟ್ ಬೇಕಾಗಿರ್ತದೆ, ಬಂದು ಅದೇ ಅಂಗಡಿಯಲ್ಲಿ ಸಿಗರೇಟ್ ತಗೊಂಡು ಕಿಸೆಯಿಂದ ಪಾಕೆಟ್ ತೆಗೆದು ದುಡ್ಡು ಕೊಟ್ಟು ವಾಪಸ್ ತೂರಾಡ್ತಾ ಹೋಗಿ ಅವನ ಕಾರಲ್ಲಿ ಕೂತ್ಕೊಳ್ತಾನೆ. ಆಯ್ತಾ? ಅಷ್ಟೊತ್ತಿಗೆ ಅವನ ಪಾಕೆಟ್ ಕೆಳಗೆ ಬಿದ್ದಿರ್ತದೆ. ಯಾರ್ದು? ಮೋತಿಲಾಲ್ ತೂರಾಡ್ತಾ ಹೋಗ ಕಿಸೆಗೆ ಪಾಕೆಟ್ ಕೆಳಗೆ ಬಿದ್ದಿರ್ತದೆ. ಆ ಕೆಳಗೆ ಬಿದ್ದ ಪಾಕೆಟ್ ಇವನಿಗೆ ಕಾಣ್ತದೆ. ಯಾರಿಗೆ? ನಮ್ಮ ರಾಜ್ ಕಪೂರ್ಗೆ. ಇವನು ಆ ಪಾಕೆಟ್ ತಗೊಂಡು ಓಡಿ ಸಾಪ್ ಅಂತ ಬಟವಾಗಿರುತ್ತೆ. ಬಟವಾ ಅಂದ್ರೆ ಪಾಕೆಟ್. ಆಗ ಅವ್ರು ನೋಡಿ ಅವನಿಗೆ ಖುಷಿ ಆಗ್ತದೆ. ಓ ಥ್ಯಾಂಕ್ ಯು ಅಂತಾನೆ. ಮತ್ತು ಅವನು ಅದರೊಳಗಿಂದ ಒಂದು 100 ರೂಪಾಯಿ ತೆಗೆದು ಕೊಡ್ಲಿಕ್ಕೆ ಹೋಗ್ತಾನೆ. ಇವನು ಅಂತ ಹೇಳಿ ತಗೊಳ್ಳೋದಿಲ್ಲ. ನೋಡಿ, ಡೈಲಾಗೇ ಇಲ್ಲ, ಇನ್ನೂ ಕೂಡ ಡೈಲಾಗ್ ಶುರುವಾಗಿಲ್ಲ. ಬಟವಾಸಿ ಬಿತ್ತು, ಇವನು ತಗೊಂಡ ಅಂದ್ರೆ ಇವನು ಪ್ರಾಮಾಣಿಕ ಅನ್ನೋದು ಒಂದು. ಅವನು ಬಡವ, ಹಸಿದವನು, ಆದ್ರೂ ಪ್ರಾಮಾಣಿಕ. ಎಷ್ಟು ಪ್ರಾಮಾಣಿಕ ಅಂತಂದ್ರೆ ಅವ್ರು ದುಡ್ಡು ಕೊಟ್ಟರು ಕೂಡ ಇವನು ಅದನ್ನ ತಗೊಳ್ಳಿಲ್ಲ. ಇಷ್ಟು ಎಸ್ಟಾಬ್ಲಿಷ್ಮೆಂಟ್ ಆಯ್ತು. 1 4-5 ಶಾಟ್ ಆಯ್ತು. ಆಮೇಲೆ ಅವನು ಏನ್ ಮಾಡ್ತಾನೆ, ನಮ್ಮ ಮೋತಿಲಾಲು, ನಾಳೆ ನಮ್ಮ ಮನೆಗೆ ಒಂದು ಪಾರ್ಟಿ ಇದೆಯಪ್ಪ, ಅದಕ್ಕೆ ಬಾ ನೀನು ರಾತ್ರಿಗೆ ಅಂತ ವಿಸಿಟಿಂಗ್ ಕಾರ್ಡ್ ಕೊಡ್ತಾನೆ. ಅಲ್ಲಿಗೆ ಆ ಸೀನ್ ಮುಗೀತು. ಸೊ ನೆಕ್ಸ್ಟ್ ಡೇ ಇವನು ಅವ್ರ ಮನೆ ಪಾರ್ಟಿಗೆ ಹೋಗ್ತಾನೆ. ಆ ಸೀನ್ ನೆಕ್ಸ್ಟ್ ಸೀನ್ ಅಲ್ಲಿ ಒಂದು ಶ್ರೀಮಂತರ ಮನೆ, ದೊಡ್ಡ ಪಾರ್ಟಿ, ಜನ ಕುಡಿತಾ ಇದ್ದಾರೆ, ಜಗಮಗ ಬಟ್ಟೆ ಹಾಕೊಂಡು ಹಿಂದೆ ಮುಂದೆ ತಿರುಗ್ತಾ ಇದ್ದಾರೆ. ಇವನು ಒಂಥರ ಕಂಗಾಲಾಗಿ ಒಂಥರ ಹೀಗೆ ನೋಡಿ ಹೋಗ್ತಾ ಇದ್ದಾನೆ. ಒಂಥರ ಅವನಿಗೆ ಇಷ್ಟೆಲ್ಲ ಜನ ಯಾವ ಲೈಫಲ್ಲೇ ಈ ಥರದನ್ನು ನೋಡ್ಲಿಲ್ವಲ್ಲ ನಾನು. ಅಷ್ಟೊತ್ತಿಗೆ ಮೋತಿಲಾಲ್ ಬಂದರೆ, ಬೈ ಯಾವ ಕುಚ್ ಯಾಕೆ ಅದು ಏನಾದ್ರು ತಗೊಂಡ್ಯಾ, ನೀನು ತಿಂದ್ಯಾ ಅಂತಾನೆ ಕೇಳ್ತಾನೆ. ಆಗ ಇವನು ಏನು ಕೇಳಲ್ಲ. ಸಾಬ್ ये लोग सब कौन है, ಇವರೆಲ್ಲ ಯಾರು ಅಂತ. ಅದಕ್ಕೆ ಮೋತಿಲಾಲ್ ಒಂದು ಡೈಲಾಗ್ ಹೇಳ್ತಾರೆ, ये वो लोग हैं जिन्हें भी रास्ते पे बटवा मिला था लेकिन उन्होंने वापस नहीं किया. ಅಂದ್ರೆ ಇವರು ಯಾವ ಜನ ಅಂತಂದ್ರೆ, ಅವರಿಗೂ ಕೂಡ ಅವರ ಜೀವನದಲ್ಲಿ ಯಾವುದೋ ಕಾಲದಲ್ಲಿ ರಸ್ತೆ ಮೇಲೆ ಪಾಕೆಟ್ ಸಿಕ್ಕಿತ್ತು, ಆದ್ರೆ ಅವರು ಅದನ್ನು ವಾಪಸ್ ಮಾಡಲಿಲ್ಲ. ನೋಡಿ, ನನಗೆ ಈಗ ಹೇಳುವ ಮುಂಚೆ ಅಂತಂದ್ರೆ ದಟ್ ಇಸ್ ಹೌ ಎ ಡೈಲಾಗ್ ಶುಡ್ ಬಿ ಅಂತ ಹೇಳೋದು. ಅಂದ್ರೆ ಜೀವನದಿಂದಲೇ ಬಂದಂಥದ್ದು, ಮಿನಿಮಲಿಸ್ಟಿಕ್ ಆದಂಥದ್ದು ಒಂದು ಡೈಲಾಗ್. ಆ ಥರ ಒಂದು ಅಂದ್ರೆ ಜೀವನದಿಂದ ಬರುವಂಥದ್ದು ಬಹಳ ಇಂಪಾರ್ಟೆಂಟ್. ಐಸೋಲೇಷನ್ ಅಲ್ಲಿ ಯು ಕೆನಾಟ್ ಕ್ರಿಯೇಟ್ ಎನಿಥಿಂಗ್. ಒಬ್ಬ ಸಾಹಿತ್ಯ ಇರಲಿ, ಕವಿ ಇರಲಿ, ಹಾಡು ಇರಲಿ, ಏನೇ ಇರಲಿ, ಯು ಕೆನಾಟ್ ಕ್ರಿಯೇಟ್ ಎನಿಥಿಂಗ್. ಯು ಹ್ಯಾವ್ ಟು ಬಿ ಪಾರ್ಟ್ ಆಫ್ ಎ ಲಾರ್ಜರ್ ಹ್ಯೂಮನ್ ವರ್ಲ್ಡ್. ಅಲ್ಲಿಂದಲೇ ಬರಬೇಕಾದದ್ದು. ನಾವು ಕೂತ್ಕೊಂಡು ಇಮ್ಯಾಜಿನ್ ಮಾಡಿಕೊಂಡು, ನಮ್ಮಲ್ಲಿ ಕೆಲವು ತಪ್ಪು ಕಲ್ಪನೆಗಳಿದ್ದಾರೆ. ಕವಿ ಅಂದ್ರೆ ಅವನು ಕಲ್ಪನೆಯಲ್ಲಿ, ಕಲ್ಪನಾಲೋಕದಲ್ಲಿ, ಹಂಗಲ್ಲ. ಆ ಕಲ್ಪನಾಲೋಕ ಅನ್ನೋದು ಜನಮಾನಸದಲ್ಲಿ ಹಂಚೋಗಿರ್ತದೆ. ಅದು ಬೇರೆ ಎಲ್ಲೂ 3rd ಫ್ಲೋರ್ ಅಲ್ಲಿ ಇರುವುದಿಲ್ಲ. ಇಟ್ಸ್ ಆಲ್ವೇಸ್ ವಿತ್ ದ ಪೀಪಲ್. ಅದು ಹಂಗದು ಎಷ್ಟು ನಿಜ ಒಬ್ಬ ಕಲಾವಿದನಿಗೆ ಅಂದ್ರೆ, ಅವ್ರು ಯಾವುದು ನಿಜ ಯಾವುದು ಅವಾಸ್ತವ ಅಂತ ಬೇರ್ಪಡಿಸ್ಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ನಮ್ಮ ರಾಜ್ಕುಮಾರ್ ಅವರ ಉದಾಹರಣೆ. ಚಿಗುರಿದ ಕನಸು ಅನ್ನುವಂಥ ಚಿತ್ರಕ್ಕೆ ನಾನು ಸ್ಕ್ರಿಪ್ಟ್ ಬರೆದಿದ್ದೆ. ಆ ಚಿಗುರಿದ ಕನಸು ಅನ್ನೋದು ಶಿವರಾಮ್ ಕಾರಂತರ ಕಾದಂಬರಿ ಆಧಾರಿತ ಚಿತ್ರ. ಅದಕ್ಕಾಗಿ ರಾಜ್ಕುಮಾರ್ ಅವರು ಮತ್ತು ಅವರ ಬ್ರದರ್ ಯಾರೋ ವರದಪ್ಪನವರು ಸೇರಿ ಇದಕ್ಕೆ ಯಾರಾದರೂ ಸಾಹಿತಿಗಳಿಂದಲೇ ಸ್ಕ್ರಿಪ್ಟ್ ಬರೆಸೋದು ಒಳ್ಳೆಯದು, ಅದು ಕೋಸ್ಟಲ್ ಪ್ರದೇಶದ ಸಾಹಿತ್ಯಗಳಿದ್ರೆ ಇನ್ನೂ ಒಳ್ಳೆಯದು ಅಂತೆಲ್ಲ ಹೇಳಿದ್ರು. ಅಂತ ಹೇಳಿ ನನಗೆ ನಾಗಾಭರಣ ನನ್ನ ಹತ್ರ ಬಂದರು. ನನಗೆ ಬಹಳ ಖುಷಿ ಆಗೋದು, ಯಾಕಂದ್ರೆ ರಾಜ್ಕುಮಾರ್ ನನ್ನ ಆರಾಧ್ಯ ದೇವರು.
ರಾಜ್ಕುಮಾರನ ಹತ್ರದಿಂದ ನೋಡ್ಲಿಕ್ಕೆ ಸಿಗ್ತದೆ ಅನ್ನೋ ಒಂದೇ ಕಾರಣಕ್ಕಾಗಿ ನಾನು ಅದನ್ನ ಒಪ್ಕೊಂಡ್ಬಿಟ್ಟೆ, ಓಕೆ ಅಂತ. ಸೊ 3 ತಿಂಗಳು ರಾಜ್ಕುಮಾರ್ ಮನೆಯಲ್ಲಿ ಆ ಕಾದಂಬರಿಯ ಇಟ್ಟುಕೊಂಡು ನಾವು ಚರ್ಚೆ, ನಾವು ಅದರದ್ದು ಎಲ್ಲ ಮಾಡ್ತಾ ಇದ್ವಿ. ನಾನು ಬರೀ ಕಾದಂಬರಿ ಬದಿ ಹೋಯ್ತು, ನಾನು ಬರೀ ರಾಜ್ಕುಮಾರ್ನೇ ನೋಡ್ತಾ ಕೂತ್ಕೊಳ್ತಿದ್ದೆ. ಅಂಥ ಒಂದು ಅದ್ಭುತವಾದ ಒಂದು ವ್ಯಕ್ತಿ ಅದು. ಸೊ ಅಲ್ಲಿ ಒಂದು ಸೀನ್ ಬರ್ತದೆ, ಬಹಳ ಇಂಟ್ರೆಸ್ಟಿಂಗ್ ಇದೆ. ಅಲ್ಲಿ ಏನು ಅಂದ್ರೆ ಅನಂತ ನಾಗಿನ ಪಾತ್ರ ಇದೆ. ಅನಂತ ನಾಗ್ ಅಂದ್ರೆ ಶಿವರಾಜ್ ಕುಮಾರ್ನ ತಂದೆ ಪಾತ್ರ ಅದರಲ್ಲಿ. ಆ ಕಾಲಕ್ಕೆ ಅನಂತ ನಾಗಿನಿಗೆ ಊರಿನ ಸಂಬಂಧಿಕರು ಒಂದು ಸಣ್ಣ ಹುಡುಗಿಯನ್ನ, ಅದು ಬಂಟ್ವಾಳ ಸಮೀಪದ ಯಾವುದೋ ಇದು ಬಂಗಾಡಿ ಎನ್ನುವಂತ ಊರಿನ ಸ್ಪೇಸ್ ಅದು, ಒಂದು ಸಣ್ಣ ಹುಡುಗಿ ಅಲ್ಲ, ಸಣ್ಣ ಹುಡುಗಿ ಅಲ್ಲ, ಒಂದು ಕುರುಡಿಯನ್ನು ಮದುವೆ ಮಾಡ್ಲಿಕ್ಕೆ ಬರ್ತಾರೆ. ಅವಳಿಗೆ ಕಣ್ಣು ಕಾಣ್ತಿರೋದಿಲ್ಲ, ವಿಜುವಲಿ ಹ್ಯಾಂಡಿಕ್ಯಾಪ್ ಹುಡುಗಿಯನ್ನ ಮದುವೆ ಆಗ್ಬೇಕು ಅಂತ ಒತ್ತಾಯ ಮಾಡ್ತಾರೆ. ಯಾರಿಗೆ? ಅನಂತನಾಗ್ಗೆ. ಅನಂತನಾಗ್ ಇಲ್ಲಪ್ಪ ನಾನು ಆಗೋದಿಲ್ಲ ಅಂತಾರೆ. ಇಲ್ಲ ಆಗಲೇಬೇಕು ಅಂತಾರೆ. ಅನಂತನಾಗ್ ಊರು ಬಿಟ್ಟು ಡೆಲ್ಲಿಗೆ ಹೋಗ್ತಾರೆ. ಹೀಗಿದೆ ಕಾಲ. ಸೊ ನನಗೆ ಯಾಕೋ ಸ್ವಲ್ಪ ಎಡವಟ್ಟು ಆಗ್ತಿತ್ತು, ಯಾಕಂದ್ರೆ ಅನಂತನಾಗ್ ಹೇಳಿ ಕೇಳಿ ಹೀರೋ ಅಂದ್ರೆ ಸಿನಿಮಾದಲ್ಲಿ ಎಲ್ಲ ಕಡೆಯಲ್ಲೂ ಅವರು ಒಂದು ಇಮೇಜ್ ಇದೆ. ಈಗ ಯಾರಾದ್ರೂ ಕುರುಡಿ ಹುಡುಗನ್ನ ಮದುವೆ ಆಗೋದಿಲ್ಲ ಅಂತ ಬಿಟ್ಟು ಹೋದ್ರೆ ಅವನು ಹೀರೋ ಹೇಗಾಗ್ತಾನೆ? ನಮ್ದೊಂದು ಜಾಯಮಾನ ಇದೆ, ಸೆನ್ಸ್ ಆಫ್ ರೈಟ್ ಅಂಡ್ ರಾಂಗ್. ನಮ್ದು ಕಲೆಯಿಂದ ಮುಂದೆ ಯಾವಾಗಲೂ ಸೆನ್ಸ್ ಆಫ್ ರೈಟ್ ಅಂಡ್ ರಾಂಗ್ ಅನ್ನು ನಾವು ನೋಡ್ತಾ ಇರ್ತೀವಿ. ಇವನು ಹೇಗೆ ಹೀರೋ ಆಗ್ತಾನೆ, ಯಾಕೋ ಸರಿ ಇಲ್ಲ ಅಂತಂದು ಹೇಳಿದ್ರೆ ಆಗ ಮತ್ತೆ ಚಿಂತೆ ನಾವೇನ್ ಮಾಡೋದು ಅಂತ ಥಿಂಕ್ ಮಾಡ್ತಾ ಇದ್ವಿ. ಅಲ್ಲಿಯೂ ಕೂಡ ರಾಜ್ಕುಮಾರ್ ಅವರ ಮಾತಿಂದ ಎಷ್ಟು ಇಂಟ್ರೆಸ್ಟಿಂಗ್ ಸಂಗತಿ ಕಲ್ತಿದ್ದೇನೆ ಅಂತಂದ್ರೆ, ಅವ್ರ ಈ ತರ ಡಿಸ್ಕಷನ್ ಮುಂದೆ ಹೋಗಿದ್ರೆ ನಿಲ್ಸಿ ಇಲ್ಲೇ ನಿಲ್ಸ್ಬಿಡಿ, ಜಾಸ್ತಿ ಜಗ್ಗೋಕೆ ಹೋಗ್ಬೇಡಿ, ಅದು ತಾನಾಗೇ ಮಾಡಿಸ್ಕೊಳತ್ತೆ ಅಂತಿದ್ರು. ಅಂದ್ರೆ ಒಂದು ಕೃತಿ ನಾವು ಅದನ್ನು ಫೋರ್ಸ್ ಮಾಡಬಾರ್ದು, ಅದು ವಿ ಶುಡ್ ಅಲೌ ಇಟ್ ಟು ಗ್ರೋ ಇನ್ ಅಸ್, ಇಟ್ ವಿಲ್ ಅದು ಇವಾಲ್ವ್ ಆಗುತ್ತೆ ಅಂತ. ಅದು ನಮ್ಮ ಎಲ್ಲದಕ್ಕೂ ಅನ್ವಯ. ನಾವು ಪಠ್ಯ ಬರೀಲಿಕ್ಕೆ ಕೂದ್ಲಿ, ಕತೆ ಬರೀಲಿಕ್ಕೆ ಕೂದ್ಲಿ, ಅಥವಾ ನಾಳೆ ನೀವೇನಾದ್ರು ಪ್ರೆಸೆಂಟೇಷನ್ ಬರೀಲಿಕ್ಕೆ ಕೂದ್ಲಿ, ಏನೋ ಗಂಟಾದ್ರೆ ಒದ್ದಾಡಬೇಡಿ, ಅದು ಜಸ್ಟ್ ಲೀವ್ ಇಟ್, ಇಟ್ ವಿಲ್ ಟೇಕ್ ಕೇರ್ ಅಂತ ಅವ್ರು ಹೇಳೋದು. ಸೊ ಆ ದಿವಸ ಆಯ್ತು, ನಾವು ಮನೆಗೆ ಬಂದ್ವಿ. ಮನೆಗೆ ಬಂದ ಮೇಲೆ ಇದು ಏನೋ ನನಗೇನು ಅನಿಸ್ತು ಅಂದ್ರೆ, ಅವಳನ್ನು ಕುರುಡಿ ಮಾಡೋದು ಬೇಡ ಅನಿಸ್ತು. ನಾನೇನು ಅನ್ಕೊಂಡೆ ಅಂದ್ರೆ, ಅವಳನ್ನು ಕುರುಡಿ ಮಾಡೋದು ಬೇಡ, ಬಂದು ಒಂದು ಸಣ್ಣ ಹುಡುಗಿನ ಮಾಡಿ. ಆ ಕಾಲದಲ್ಲಿ ಬಾಲ ವಿವಾಹ ಎಲ್ಲ ಇತ್ತು, ಪ್ರೀ ಇಂಡಿಪೆಂಡೆನ್ಸ್ ಸ್ಟೋರಿ. ಸಣ್ಣ ಹುಡುಗಿ ಅವಳು, ಇವನೇ ಆರ್ಟ್ಸ್ ಬೆಳೆಸಿರ್ತಾನೆ, ಇವಾಗ ಅವ್ನು ಮದುವೆ ಆಗುವಂತಾರೆ, ಅವ್ನು ತಪ್ಪು ಅಂತಾನೆ ಅಂತೆಲ್ಲ ಹೇಳಿ ಅಂತ ಡಿಸೈಡ್ ಮಾಡಿದೆ. ಅವ್ನು ನೆಕ್ಸ್ಟ್ ಡೇ ಅವ್ರ ಮನೆಗೆ ಹೋದಾಗ ವಾಕ್ ಮಾಡ್ತಾ ಇದ್ರು ರಾಜ್ಕುಮಾರ್ ಹೊರಗಡೆ. ಬನ್ನಿ ಕವಿಗಳೇ ಅಂದರು, ಅವನಂತರ ಗೇಲಿ ಥರ ಕವಿಗಳೇ ಅಂತ ಕರಿತಿದ್ರು. ಸೊ ಬಂದು ಹೋದ ತಕ್ಷಣ ಏನು ವಿಚಾರ ಮಾಡಿದ್ರಿ? ನಾನೇ ನೋಡಿ ಒಂದು ದಿವಸ ಮಾಡೋಣ, ಅವಳು ಕುರುಡಿ ಬೇಡ, ನಾವು ಅವಳನ್ನು ಸಣ್ಣ ಹುಡುಗಿ ಮಾಡೋಣ, ಅವನನ್ನು ಎತ್ತಾಡಿಸಿರ್ತಾನೆ, ಒಂಥರ ಅವಳು ತನ್ನ ಮಗು ಥರ ಆಡ್ಸಿರ್ತಾನೆ, ತಂಗಿ ಥರ ಆಡ್ಸಿರ್ತಾನೆ, ಅವಳನ್ನು ಮದುವೆ ಬಂದ ಕೂಡಲೇ ಅವನಂತಾನೆ ತಪ್ಪು, ಆಮೇಲೆ ಕಾನೂನು ರೀತಿಯ ಕೂಡ ಇದು ತಪ್ಪು ಅಂತಾಗಿ ಆಗಲೂ ಒತ್ತಾಯ ಮಾಡಿದಾಗ ಅವನು ಊಡ್ಬಿಟ್ಟು ಓಡೋಗ್ತಾನೆ ಅಂತಾನೆ. ಒಂದು ನಿಮಿಷ ಹೇಗೆ ನೋಡಿದ್ರು, ನನ್ನ ಕೈ ಹಿಡಿದ್ರು ಗಟ್ಟಿಯಾಗಿ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ರಿ, ಇಲ್ಲಿದ್ರೆ ಕುರುಡಿಯಾಗಿ ಬಹಳ ಕಷ್ಟಪಟ್ಟಿರೋಳು ಬದುಕಿನಲ್ಲಿ. ನನಗೆ ಇನ್ನೂ ಐ ಸ್ಟಿಲ್ ಫೀಲ್ ದಟ್ ಈಸ್ ನನ್ನ ಕೈ ಹಿಡಿದು. ಹಿ ವಾಸ್ ಸೋ ಥ್ಯಾಂಕ್ಫುಲ್ ಟು ಮೀ ದಟ್ ಅವಳ ಅಂದ್ರೆ ನೋಡಿ, ಒಂದು ಪಾತ್ರದ ಜೀವನ, ಒಂದು ಕಲ್ಪಿತ ಪಾತ್ರದ ಜೀವನ ಅವರಿಗೆಷ್ಟು ನಿಜ ಅಂತ, ಅವರಿಗೆಷ್ಟು ಕಷ್ಟಪಟ್ಟಿರ್ಬೋದು ಜೀವ, ಅಂದ್ರೆ ಅವಳ ಇಡೀ ಜೀವನವನ್ನು ಅವರು ಊಹಿಸಬಲ್ಲರು. ಆ್ಯಂಡ್ ಇಟ್ ಇಸ್ ಅ ರಿಯಲ್ ಫಾರ್ ಯು, ಇಟ್ ಇಸ್ ಟ್ರೂ ಫಾರ್ ಯು. ಸೊ ಕಲೆ ಅನ್ನೋದು ಟ್ರೂನೋ ಅಲ್ವೋ ಅನ್ನುವಂಥ ಈ ಒಂದು ಡಿಕಾಟಮಿ ಇದೆಯಲ್ಲ, ಅದು ಅಲ್ಟಿಮೇಟ್ ಸತ್ಯ. ಕನಸಿಗಿಂತ ಮಿಗಿಲಾದ ಸತ್ಯವಿಲ್ಲ, ಹಾಗೆ ಒಂದು ಕಲೆಗಿಂತ ಮಿಗಿಲಾದ ಸತ್ಯವಿಲ್ಲ. ಅದು ಯಾವಾಗ ಆಗ್ತದೆ ಅಂತಂದ್ರೆ, ಜನಮಾನಸದಲ್ಲಿ, ಜನ ಜೀವನದಲ್ಲಿ ನಮ್ಮ ಮನಸ್ಸು ಮಿಳಿತವಾಗಿ ಒಂದಾದಾಗ, ಆಗ ಅಲ್ಲಿಂದ ಬರ್ತದೆ. ಹೊರತು ನಾನು ಛಾಣೆ ಆಗಿದ್ದೀನಿ, ನಾನು ಬಹಳ ಬುದ್ಧಿವಂತ, ನಾನು ಹೀಗೆ ಹತ್ರ ನೋಟ್ಸ್ ಮಾಡಿಕೊಂಡು ಅಲ್ಲ, ನಾನು ಇದ್ರ ಮೇಲೆ ಒಂದು ಬರಿತೀನಿ, ಅದರ ಮೇಲೆ ಒಂದು ಬರಿತೀನಿ, ಹಾಗಲ್ಲ. ನಿಮ್ಮೊಳಗೆ ಒಂದು ಜೀವನ ಅನ್ನೋದು ಅನುಭವವಾಗಿ ಒಂದು ನಾನಾ ಪ್ರತಿಮೆಗಳ ಮೂಲಕ ನಿಮ್ಮೊಳಗೆ ಇರ್ತದೆ, ಅದು ನೀವು ಬರೆಯುವಾಗ ಹೊರಗಡೆ ಬರ್ತದೆ. ಸೊ ಹೀಗಾಗಿ ಕೊನೆಗೂ ಜೀವನ ಸಿನಿಮಾ ಅನ್ನೋದಾಗಲಿ ಅಥವಾ ಯಾವುದೇ ಕಲೆ ಆಗಲಿ, ನಮಗೆ ಒಂದು ಬದುಕನ್ನ ಬೇರೆ ರೀತಿಯಲ್ಲಿ ನೋಡೋದಕ್ಕೆ ನಾವು ಮಾಡಿಕೊಂಡು ಕಿಟಕಿ. ಸೊ ಕಿಟಕಿಯ ಉದ್ದೇಶ ಏನು? ಹೊರಗಡೆ ನೋಡೋದು. ನಾವು ಕಿಟಕಿನೇ ಚಲೋ, ಕಿಟಕಿ ಎಷ್ಟು ಚಲೋ ಅಲ್ಲ ಅಂತ ಕೂತ್ಬಿಟ್ರೆ, ಕಿಟಕಿ ಹೋದಪ್ಪ ಚಲೋ ಇದೆ, ಸಿಂಗಾರ ಇದೆ, ಎಲ್ಲ ಇದೆ, ಬಟ್ ಕಿಟಕಿ ಇರೋದು ಹೊರಗಡೆ ನೋಡೋದಕ್ಕೆ. ಕಿಟಕಿಯ ಮೂಲಕ ನಾವು ಜಗತ್ತನ್ನ ಜನಜೀವನವನ್ನು ನೋಡಬೇಕು. ಸೊ ನಾವು ಈಗ ಏನಾಗಿದೆ ಅಂದ್ರೆ, ಅಬ್ಸೆಸ್ಡ್ ವಿತ್ ಡಿಸೈನ್ ಆಫ್ ದ ಕಿಟಕಿ. ಒಂದೊಂದ್ಸಲ ಕಿಟಕಿ ತೆರೆದೇ ಇರೋದಿಲ್ಲ, ಮುಚ್ಚಿರ್ತದೆ, ಬಟ್ ಅದು ತುಂಬಾ ಚಂದ ಡಿಸೈನ್ ಮಾಡ್ತೀವಿ ನಾವು. ಸೊ ಅದಲ್ಲ. ಹೀಗಾಗಿ ಸಿನಿಮಾ ಆಗಲಿ ಯಾವುದೇ ಕಲೆ ಆಗಲಿ, ಒಂದು ಈ ಅಪಾರವಾದ ಜನ ಮಾನಸದೊಂದಿಗೆ ಅದು ಇರುವಂಥದ್ದು. ಆಮೇಲೆ ಇಮೇಜಸ್, ಯಾಕಂದ್ರೆ ಅದ್ರ ಸಿನಿಮಾ ಅಂದ್ರೆ ವಿಜುವಲ್ ಅದರಿಂದ ಬಂತು. ಇಮೇಜಸ್ ಕೂಡ ಹಾಗೆ
ಅದು ನಮ್ಮ ಜೀವನದಿಂದಲೇ ಬರೋದು. ಈಗ ಯಾವುದೊಂದು ಬಸ್ ಹತ್ತುತ್ತಾ ಇದ್ದೀರಿ ನೀವು ಅಂತ ಇಟ್ಕೊಳ್ಳಿ, ಆ ಬಸ್ಸಿನ ಮೆಟ್ಟಿನ ಮೇಲೆ ಒಂದು ಸಣ್ಣ ಒಂಟಿ ಚಪ್ಪಲಿ ಬಿದ್ದಿದೆ ಮಗುದು ಅಂತ ಇಟ್ಕೊಳ್ಳಿ, ಅದು ನಮ್ಮಲ್ಲಿ ಏನೋ ಒಂದನ್ನು ಇರೋಕ್ ಮಾಡುತ್ತದೆ. ಪಾಪ ಯಾವ ಮಗುದು ಏನೋ ಬಿದ್ದುಬಿಟ್ಟಿದೆ, ತಾಯಿ ಜೊತೆಗೆ ಆ ಮಗು ಹೋಗ್ಬಿಟ್ಟಿದೆ, ಆ ಮಗು ಇನ್ನೊಂದು ಕಾಲದಲ್ಲಿ ಮತ್ತೊಂದು ಚಪ್ಪಲಿ ಹಾಗೆ ಇದೆ ಅಲ್ಲಿ. ಸೊ ಹೀಗೆಲ್ಲ ಒಂದು ಶುರು ಆಗ್ಬಿಡ್ತದೆ. ಇದೆಲ್ಲ ಹೋಗೋದು, ಈ ಚಪ್ಪಲಿ ತಗೊಂಡು ಯಾರಿಗೆ ಏನು ಮಾಡೋದು? ಸರಿ, ಈ ಥರ ಹೀಗೆ ಒಂದು ಇಮೇಜಸ್ ಹೊರಗಿರ್ತಾರೆ. ಅದು ಮತ್ತೆ ಅದಕ್ಕೆ MA ಕನ್ನಡ, ಏನೋ ಇಂಗ್ಲಿಷ್ ಕನ್ನಡ MA ಸಾಹಿತ್ಯ, ಅದಕ್ಕೆ ಸಂಬಂಧವೇ ಇಲ್ಲ. ಅದು ಬದುಕಿನಲ್ಲಿ ನಾವು ಎಷ್ಟು ನಿರತರಾಗ್ತೇವೋ ಅಲ್ಲಿಂದ ಅದು ಬರುವಂಥದ್ದು. ಅದು ಬಹಳ ಹೀಗಾಗಿ ಸಿನಿಮಾ ಕೂಡ ನಮ್ಮಲ್ಲಿ ಅದೇ ಥರ ಇಮೇಜ್ಗಳನ್ನು ಮೂಡಿಸುತ್ತದೆ. ಉದಾಹರಣೆಗೆ ಭೂತಯ್ಯನ ಮಗ ಈಗ ನೋಡಿದ್ದೀರಿ ಅಲ್ಲ, ಅದರಲ್ಲಿ ಯಾವ ಇಮೇಜ್ ಎಲ್ಲರಿಗೂ ಇನ್ನೂ ನೆನಪಿದೆ? ಉಪ್ಪಿನಕಾಯಿ, ಲೋಕಲ್ ಉಪ್ಪಿನಕಾಯಿ ತಿಂದಿತ್ತು. ಯಾಕೆ ನಾನು ಎಲ್ಲೂ ಹೋಗಿ ಎಲ್ಲರ ಮನಸ್ಸಲ್ಲೂ ಇಡೀ ಸಿನಿಮಾ 3 ಗಂಟೆ ಸಿನಿಮಾ ಅದು. ಆದರೆ ಯಾವ ಒಂದು ಇಮೇಜ್ ಹೇಳಿ ಅಂತಂದ್ರೆ ಲೋಕನಾಥ್ ಉಪ್ಪಿನಕಾಯಿ ತಿಂದಿತ್ತು. ಆ ಒಂದು ಕಳ್ಳತನದ ಆ ಒಂದು ಪೀಡಿತ ಪ್ರದೇಶದಲ್ಲಿ ಅಲ್ಲಿ ಆ ಒಂದು ಭೂತಯ್ಯನ ಮಗೆಯಿಂದಲೇ ಸಾಮಾನು ತಗೊಂಡು ಹೋಗುವಾಗ ಅಲ್ಲಿ ಆ ಹಸಿವು, ಯಾರು ಉಪ್ಪಿನಕಾಯಿ ತಿನ್ನಲ್ಲ ಅವನ ಆ ಹಸಿವು ಅಲ್ಲಿ ನನಗೆ ಕಾಣ್ತದೆ. ಅದಕ್ಕಾಗಿ ನನಗೆ ಕಸ್ತೂರಿ ನಿವಾಸಲ್ಲೂ ಹಾಗೆ, ಕಸ್ತೂರಿ ನಿವಾಸಲ್ಲಿ ಜಯಂತಿ ಮಾತಾಡ್ಸ್ಲಿಕ್ಕೆ ಬಿಡ್ತಾರೆ ಇವ್ರ ಮನೆಗೆ, ಯಾರಿಗೆ? ರಾಜ್ಕುಮಾರ್ ಮನೆಗೆ. ರಾಜ್ಕುಮಾರ್ಗೆ ಜಯಂತಿ ಮೇಲೆ ಅನುರಕ್ತಿ ಆಗಲೇ ಆಗಿರ್ತದೆ, ಬಟ್ ಹೇಳೋದು ಹೇಗೆ ಅಂತ ಗೊತ್ತಿರಲ್ಲ. ಆದ್ರೆ ಅವಳು ತನ್ನ ಮದುವೆ ಇನ್ವಿಟೇಷನ್ ತಗೊಂಡ್ಬಂದಿರ್ತಾಳೆ, ಟಿಪಿಕಲ್ ಸಿನಿಮಾ ಸನ್ನಿವೇಶ. ಸೊ ಅದು ಬಂದಿರ್ತಾಳೆ. ಆ ರಾಜ್ಕುಮಾರ್ ಅವ್ರು ನೋಡಕ್ ಬರುವಾಗ 1 ನಿಮಿಷ ಅವಳು ನಿಂತು ಕನ್ನಡಿ ಹತ್ರ ಹೋಗಿ ಕೂದಲು ಸ್ವಲ್ಪ ಸರಿ ಮಾಡಿಕೊಂಡು ಮಾತಾಡ್ತಾಳೆ. ನನಗೆ ಆ 1 ಸೆಕೆಂಡ್ ಶಾಟ್ ಇದೆ, ಅದು ಅವ್ರು ಒಂದು ಬಿಳಿ ಕೂದಲೇನೋ ಮರೆಸೋ ಥರ ಮಾಡ್ತಾರೆ ಅವರು. ದಟ್ ಈಸ್ ಎ ವೆರಿ ಯುನಿಕ್ ಆದಂಥ ಒಂದು ಇಮೇಜ್, 1 ಸೆಕೆಂಡ್ ಇಮೇಜ್ ಅದು, ಬಟ್ ಇಟ್ ವಿಲ್ ನೆವರ್ ಲೀವ್ ಅಸ್. ನೀವು ಅಂಕುರ್ ಅಂತ ಶಾಮನಿಕಲ್ ಸಿನಿಮಾ ನೋಡಿದ್ರೆ, ಶಾಮನಿಕಲ್ ಇಲ್ಲಿ ಬಂದು ಮಾತಾಡಿದ್ದಾರೆ, ಇವತ್ತು ನೋಡ್ತಾ ಇದ್ದೇನೆ ಬಹಳ ಖುಷಿ. ಅದ್ರೊಳಗೆ ಲಾಸ್ಟ್ ಸೀನು ನಮ್ಮ ಜಮೀನ್ದಾರನ ಮಗ, ಯಾವ ಜಮೀನ್ದಾರ ಕೆಲಸಗಾರನ ಮಗ, ಜೀತದ ಆಳುವಿನ ಮಗ ತನ್ನ ಅಪ್ಪನನ್ನ ಅವನು ಹೊಡಿತಿರ್ತಾನೆ. ಯಾರು? ಜಮೀನ್ದಾರ ಅನಂತನಾಗ ಹೊಡಿತಿರ್ತಾನೆ. ಅದನ್ನು ನೋಡಿದಂಥ ಅವನ ಮಗ, ಸಣ್ಣ ಹುಡುಗ, ಲಾಸ್ಟ್ ಒಂದು ಕಲ್ಲು ತಗೊಂಡು ಟೈಮ್ ಅಂತ ಜಮೀನ್ದಾರನ ಕಿಡಿಗೆ ಹೊಡಿತಾನೆ. ಅದೆಲ್ಲ ಡೈರೆಕ್ಟ್ ಎಂಡ್ಸ್. ಅದು ಒಂದು ರೆಬೆಲ್ಲಿನ ಒಂದು ಕಿಡಿ ಪರಿಶುರುವಾಗ್ತದೆ ಇಂಥದ್ದು. ಆಮೇಲೆ ಮುಂದೆ ಹೋಗಬೇಕು ಅಂದ್ರೆ ಹೋಗ್ಲೋ ಬೇಡವೋ ಅಂತ ಒಂದು ತಳಮಳ ಈ ಚಿಗುರುದು ಕನಸದಲ್ಲಿ. ಶಿವರಾಜ್ ಕುಮಾರ್ ಏನ್ ಮಾಡ್ತಾನೆ ಅಂತಂದ್ರೆ, ಊರ್ ಬಿಟ್ಟು ಹೋಗ್ಬೇಕು, ಮನೇಲಿ ಸೂಟ್ ಕೇಸ್ ತೋರಿಸ್ತಾರೆ. ಅವ್ನು ಸೂಟ್ ಕೇಸ್ ಕೈ ಹಿಡಿತಾನೆ ಮತ್ತೆ ಬಿಡ್ತಾನೆ, ಸೂಟ್ ಕೇಸ್ ಕೈ ಹಿಡಿತಾನೆ ಮತ್ತೆ ಬಿಡ್ತಾನೆ, ಮುಗಿತಲ್ಲಿ. ಅಂದ್ರೆ ಒಂದು ದ್ವಂದ್ವ, ಮನೆ ಬಿಟ್ಟು ಹೋಗ್ಲೋ ಬೇಡವೋ ಅನ್ನುವಂಥದ್ದನ್ನ 1 ಸೆಕೆಂಡಲ್ಲಿ ಹೇಳೋದು. ಈ ಇಮೇಜಸ್ ಕೂಡ ನಮ್ಮಲ್ಲಿ ಯಾವಾಗಲೂ ಇರುವಂಥ ಆ ಇಮೇಜಸ್ ಬಹಳ ಇಂಟ್ರೆಸ್ಟಿಂಗು. ಅಂದರೆ ಒಬ್ಬೊಬ್ಬರ ಮನಸ್ಸಲ್ಲಿ ಹೇಗಿರ್ತದೆ ಅಂತ ನಮ್ಮ ಫ್ರೆಂಡ್ ಮಗಳು ಇಲ್ಲೇ ಇದ್ದಾರೆ, ಇಲ್ಲಿ ಸ್ವಲ್ಪ ದೂರ, ಒಂದು 30 ಕಿಲೋಮೀಟ್ರು. ಅವಳಿಗೆ ಒಂದ್ಸಲ ಕ್ಲಾಸಲ್ಲಿ ಮೇಡಮು ದ್ರೌಪದಿ ವಸ್ತ್ರಾಪರಣದ ಪಾಠ ಮಾಡಿದ್ರು. ಆ ಪಾಠ ಎಲ್ಲ ಆಯಿತು. ಇವ್ರ ಮನೆಗೆ ಬಂದು ತಾಯಿ ಹೇಳ್ತಾರೆ, ಈ ಮಗು, ಅಮ್ಮ ಆ ದ್ರೌಪದಿ ವಸ್ತ್ರಾಪರಣ ಮೇಡಮ್ ಹೇಳ್ತಿದ್ರು, ಬಟ್ ದ್ರೌಪದಿ ನೋಡು ಕಾಮನ್ ಸೆನ್ಸೇ ಇಲ್ಲ, ಅವಳೆಂತಕ್ಕೆ ಸೇಫ್ಟಿ ಪಿನ್ ಹಾಕೊಂಡಿರ್ಲಿಲ್ಲ. ಸೇಫ್ಟಿ ಪಿನ್, ನನಗೆ ಆ ಸೇಫ್ಟಿ ಪಿನ್ ಅನ್ನೋದು ಎಂಥ ದೊಡ್ಡ ಒಂದು ಇಮೇಜ್ ಆಗಿತ್ತು ದೊಡ್ಡ ಮಾತಲ್ಲಿ. ನನಗೆ ಬಹಳ ಇನ್ನೂ ಇಷ್ಟ ಅದು. ಅವಳು ಹೇಳಿ ನೋಡಿ, ಅವಳು ಮನೆಯಲ್ಲಿ ಸೇಫ್ಟಿ ಪಿನ್ ಏನೇನೋ ಮಾಡ್ತಾರೆ. ಸೊ ಒಂದು ದ್ರೌಪದಿಗೆ ಸೀರೆಗೆ ಒಂದು ಸೇಫ್ಟಿ ಪಿನ್ ಹಾಕೊಂಡಿರ್ಬೇಕಾಗಿತ್ತು ಅಂತ ನಾನು ಇಮೇಜ್, ವಿಜುವಲ್ ಇಮೇಜಸ್, ಈ ತರ ಇಮೇಜ್ಗಳು ಬದುಕಿನಿಂದ ಬಂದು ನಮ್ಮಲ್ಲಿ ಉಳಿದು ನಮ್ಮ ಕಲೆಯಲ್ಲಿ ಬಂದು ನಮ್ಮನ್ನು ಉದ್ಧಾರ ಮಾಡ್ತಾರೆ. ಈಗ ನನ್ನ ಮಗನೂ ಹಾಗೆ, ಅವನು ದೊಡ್ಡವರಾಗಿದ್ದಾನೆ, ಇಲ್ಲ ಅಂತ ಹೇಳಿ ಅವನು ಹಾಗೆ. ಅವನು ಸಣ್ಣ ಇರ್ಬೇಕಾದ್ರೆ ಅವನಿಗೆ ಲವಂಗ ಬೇಕಾಗಿತ್ತು, ಲವಂಗ ಹೇಳಬೇಕಾಗಿತ್ತು, ಲವಂಗ ಶಬ್ದ ಹೊಡೆಯಲಿಲ್ಲ ಅವನು. ಪಪ್ಪ ಅದು ಪಾನಿಗೆ ಸ್ಕ್ರೂ ಹಾಕ್ತಾರಲ್ಲ, ಸ್ಕ್ರೂ ಅಂತ ಅದು ಪಾನಿಗೆ ಹಾಕೋ ಸ್ಕ್ರೂ ಅಂದ್ಕೊಂಡಿದ್ದಾರೆ ಲವಂಗಕ್ಕೆ. ಅದು ಅಂದ್ರೆ ಅವೇನೋ ಸಾಹಿತ್ಯ ಓದಿಯೋ ಮತ್ತೇನೋ ಓದಿಯೋ ಅಲ್ಲ, ಪ್ರತಿಯೊಬ್ಬ ಮನುಷ್ಯನ ಇದರಲ್ಲಿ ಮನಸ್ಸಲ್ಲಿ ಈ ಥರ ಇಮೇಜ್ಗಳು ಬರ್ತಾರೆ. ನಾನು ದೊಡ್ಡಾದ್ಮೇಲೆ ನೋಡಿ, ಸುಮ್ಮನೆ ಹೇಳ್ತೀನಿ, ನಾನು ದೊಡ್ಡಾದ್ಮೇಲೆ ನನ್ನ ಮದುವೆ ಆದರೆ ನಾನು ಹಾಲು ಕುಡಿಬೇಕಾಗತ್ತಾ? ಇದು ಡೇಂಜರಸ್ ಸಿಚುವೇಶನ್. ದೊಡ್ಡ ಸಣ್ಣ ಇರಬೇಕಾದ್ರೆ ಅವನಿಗೆ ಮದುವೆ ಹಾಲು ಏನೋ ಒಂದು ಗೊತ್ತಾಗಲಿಲ್ಲ. ಆಮೇಲೆ ಗೊತ್ತಾಯ್ತು ಅದೇನು ಅಂದ್ರೆ, ಅವನು ನಾವು ಇಲ್ಲಿದ್ದಾಗ ಅಥವಾ ನಮ್ಮ ಊರಿಗೆ ಗೋಕರ್ಣಕ್ಕೆ ಹೋದಾಗ ನಮ್ಮ ತಾಯಿ ಜೊತೆ ಕೂತ್ಕೊಂಡು ಟೆಲಿವಿಷನ್ ಅಲ್ಲಿ ಸಿಕ್ಕಾಪಟ್ಟೆ ತೆಲುಗು ಇದು ಸೀರಿಯಲ್, ಕನ್ನಡ ಸಿನಿಮಾ ಎಲ್ಲ ನೋಡಿದ್ದಾನೆ.
ಅದರಲ್ಲಿ ಅವನು ಆ ಕನ್ನಡ ಹಳೆ ಸಿನಿಮಾದ್ದು ಯಾವುದೋ ಮೊದಲ ರಾತ್ರಿಯ ಸೀನ್ ನೋಡ್ಬಿಟ್ಟಿದ್ದಾನೆ. ಅದರಲ್ಲಿ ಅವ್ನು ಎಷ್ಟು ದೊಡ್ಡ ಫೆವಿಕಾಲ್ ತರ ಹಾಲು ತಗೊಂಡ್ಬಿಡ್ತಾರೆ ಆ ಹೀರೋ ಕೊಡ್ಲಿಕ್ಕೆ. ಇವನಿಗೆ ಹಾಲು ಅಂದ್ರೆ ಆಗುದಿಲ್ಲ. ಈಗ ದೊಡ್ಡ ಆದ್ಮೇಲೆ ಇಷ್ಟೆಲ್ಲ ಹಾಲು ಕುಡಿಯುವುದು ಅನಿವಾರ್ಯ ಅಂತ ಆದ್ರೆ ಯಾಕೆ ದೊಡ್ಡ ಆಗ್ಬೇಕು ಅಂತ ಅವನ ಲಾಜಿಕ್. ಹೀಗೆ ಒಂದು ಹಾಲಿನ ಬಾಟಲಿ ಅದು, ಒಂದು ಹಾಲಿನ ಗ್ಲಾಸು, ಬಟ್ ಇಟ್ ಈಸ್ ಹಾಂಟಿಂಗ್ ಹಿಮ್ ಆಸ್ ಎ ಇಮೇಜ್. ಸೊ ನಾವು ಬದುಕಿನಲ್ಲಿ ಎಷ್ಟು ನಿರತರಾಗಿರ್ತೀವಿ ಅಷ್ಟು ಬದುಕಿನಿಂದ ಇಮೇಜಸ್ ಬಂದು ನಮ್ಮೊಳಗೆ ಉಳಿತಾವೆ. ಮದುವೆ ಆಯ್ತಾ? ಆಗಿಲ್ಲ ನಮ್ಮನ್ನ ಬಂದು ಹಾಳು ಮಾಡ್ತಾರೆ. ಅದಕ್ಕಾಗಿ ನಾನು ಇಷ್ಟು ಜಾಸ್ತಿ ಬೇಡ ಮಾತಾಡೋದು. ನಿಮ್ಗೇನಾದ್ರು ಕೇಳೋದಿದ್ರೆ ಅವ್ರು ಹೇಳ್ತಾರೆ. ಅಂದ್ರೆ ಅದು ಯಾಕಂದ್ರೆ ತುಂಬಾ ವಿಷಯ ಬೇರೆ ಬೇರೆ ಒಂದು ಸಿನಿಮಾ ಅಂತ ಒಂದು ಸ್ಪೇಸ್ ಇಟ್ಕೊಂಡ್ರೆ ಅದ್ರ ಮೂಲಕ ಕನೆಕ್ಟ್ ಆಗ್ಬೋದು ಅಂತ ಹೇಳಿದೆ. ಇನ್ನೂ ಕೆಲವು ವಿಷಯಗಳೆಲ್ಲ ಸಂಜೆ ನಾನು ಅದಕ್ಕಾಗಿ ಈ ರೀತಿ ಕಾರ್ಯಕ್ರಮಗಳ ಮೂಲಕ ಈ ಮಾನಸ ಆವರಣ ನಿಮ್ಮೆಲ್ಲರಿಗೂ ಬೇರೆ ಬೇರೆ ಕಿಟಿಕಿಗಳನ್ನು ತೆರೆತಾ ಇರೋದು ಬಹಳ ಮಹತ್ವದ್ದು. ನನಗೆ ಅದಕ್ಕಾಗಿ ರಜನಿ, ಪ್ರೀತಿ ಮತ್ತು ಎಲ್ಲ ಬಳಗ, ಆಮೇಲೆ ಚೆನ್ನಿ ಅವರು, ಇಂಥ ಮನಸ್ಸುಗಳೆಲ್ಲ ಇವರೊಂದಿಗೆ ಇರೋದು ನನಗೆ ಬಹಳ ಖುಷಿ. ನಾನು ಕೂಡ ಇವ್ರ ಥರನೇ ಒಬ್ಬನು ಅಂತ ನೀವು ತಿಳ್ಕೋಬೇಕು. ಎನಿ ಟೈಮ್ ಕಾಲ್ ಮೀ. ಪ್ರತಿ ಸಲನೂ ಹೀಗೆ ವಟ ಮಾತಾಡೋಲ್ಲ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಯಾವಾಗಲೂ ಶ್ರೀಮತಿ ಅವಳು ಇಲ್ಲೇ ಇದ್ದಾಳೆ, ಏನೋ ಮಾಡೋಕ್ಕಾಗಲ್ಲ, ಹೇಳ್ತೀನಿ. ಅವಳಾಗಿ ಅದೇ ಹೇಳಿದ್ದೇ ಹೇಳ್ತಿರ್ತೀಯ, ನಿಮ್ಗೆ ಬೈತಿರ್ತಾಳೆ. ಈಗ ಅವಳು ಆಡಿಯನ್ಸ್ ಹೇಳಿದ್ರೆ ನಾನು ಭಾಳ ಕಂಗಾಲಾಗ್ಬಿಡ್ತೀನಿ, ಫಸ್ಟ್ ಏನಾದರೂ ಹೇಳಬೇಕು. ಸೊ ಮತ್ತೆ ನಾವು ಸಿಗೋಣ, ಮತ್ತೆ ನಮ್ಮ ಸಂವಾದವನ್ನು ಮುಂದುವರಿಸೋಣ. ಈಗೇನಾದರೂ ವೇಳೆ ಇದ್ದರೆ ನಾವು ಖಂಡಿತ ನೀವೇನಾದರೂ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ನನಗೇನಾದರೂ ಉತ್ತರದ ನೆಪದಲ್ಲಿ ನಾವು ಒಟ್ಟಿಗೆ ಅದನ್ನು ಚಿಂತಿಸುವಂತಿದ್ದು ನಾನು ಏನಾದರೂ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ.